ಓಂ ಶಾಂತಿ. 23 ಏಪ್ರಿಲ್ 2026 ಪ್ರಾತಃ ಮುರುಳಿ ಬಾಪ್ದಾದ ಮಧುಬನ. ಇವತ್ತು ಸದ್ಗುರುವಾರ. मीठे बच्चे, भोलानाथ मोस्ट बिलीवेड बाप तुम्हारे सन्मुख बैठे, तुम प्यार से याद करो तो लगन बढ़ती जाएगी, विघ्न खत्म हो जाएंगे. ಬಾಬಾ ಹೇಳ್ತಾರೆ, ಮಧುರರಾದ ಮಕ್ಕಳೇ, ಭೋಲಾನಾಥ ಅತಿ ಪ್ರೀತಿಯ ತಂದೆ ನಿಮ್ಮ ಸನ್ಮುಖದಲ್ಲಿ ಕುಳಿತಿದ್ದಾರೆ. ಈ ಪ್ರೀತಿಯಿಂದ ಅವರ ನೆನಪು ಮಾಡಿ ನಿಮ್ಮ ಲಗನ್ ಹೆಚ್ಚುತ್ತಾ ಹೋಗುತ್ತೆ, ವಿಘ್ನಗಳು ಸಮಾಪ್ತಿ ಆಗ್ತಾ ಹೋಗುತ್ತೆ. ಪ್ರೀತಿಯಿಂದ ಅವರನ್ನು ನೆನಪು ಮಾಡ್ತಾ ಹೋಗಿ, ಲಗನ್ ಹೆಚ್ಚುತ್ತೆ ಅಂದ್ರೆ ಲಗನ್ ಜಾಸ್ತಿ ಆದಷ್ಟು ವಿಘ್ನಗಳು समाप्ति ಆಗ್ತಾ ಹೋಗುತ್ತೆ. प्रश्न, ब्राह्मण बच्चों को कौन सी बात सदा याद रहे तो कभी भी विकर्म न हो. ಪ್ರಶ್ನೆಯಾಗಿದೆ, ಬ್ರಾಹ್ಮಣ ಮಕ್ಕಳಿಗೆ ಯಾವ ಒಂದು ಮಾತು ಸದಾ ನೆನಪಿದ್ದಿದ್ದಾದ್ರೆ ಎಂದು ಅವರಿಂದ ವಿಕರ್ಮ ಆಗದಿಲ್ಲ. उत्तर, जो कर्म हम करेंगे हमें देख और भी करेंगे, ये याद रहे तो विकर्म नहीं होगा. ನಾನೆಂತಹ ಕರ್ಮ ಮಾಡ್ತೀನಿ, ನನ್ನನ್ನ ನೋಡಿ ಅನ್ಯರು ಮಾಡ್ತಾರೆ, ಇದು ಯಾರಿಗೆ ನೆನಪಿರುತ್ತೋ ಅವರಿಂದ ಯಾವುದೇ ವಿಕರ್ಮಗಳು ಆಗೋದಿಲ್ಲ. अगर कोई छिपा कर भी पाप कर्म करते तो धर्म राज से छिप नहीं सकता, फौरन उसकी सजा मिलेगी. ಬಾಬಾ ಹೇಳೋದು, ಅಕಸ್ಮಾತ್ ನೀ ಬಚ್ಚಿಟ್ಟು ಮುಚ್ಚಿಟ್ಟು ಪಾಪ ಕರ್ಮ ಮಾಡಿದ್ದಾದ್ರೆ ಧರ್ಮರಾಜನಿಂದ ಏನು ಮುಚ್ಚಿಡ್ಲಿಕ್ಕೆ ಬರೋದಿಲ್ಲ. ನಾನು ಮಾಡೋದು ಯಾರಿಗೂ ಗೊತ್ತಾಗಲ್ಲ, ನಾನು ಅಂತಹ ಏಕಾಂತವಾದ ಸ್ಥಳದಲ್ಲಿ ಪಾಪ ಮಾಡಿದ್ದೀನಿ, ತಪ್ಪು ಮಾಡಿದ್ದೀನಿ ಅಂದ್ರು ಧರ್ಮರಾಜನ ಹತ್ರ ಯಾವುದು ಮುಚ್ಚಿಡ್ಲಿಕ್ಕೆ ಸಾಧ್ಯ ಇಲ್ಲ, ತಕ್ಷಣ ಅದಕ್ಕೆ ಶಿಕ್ಷೆ ಸಿಗುತ್ತೆ. आगे चल और भी मार्शल लॉ हो जाएगा. इस इंद्र सभा में कोई पतित चिपकर बैठ नहीं सकता है. ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಇನ್ನೂ ಕಠಿಣ ಆಗ್ತಾ ಹೋಗುತ್ತೆ. ಈ ಇಂದ್ರ ಸಭೆಯಲ್ಲಿ ಯಾರೇ ಪತಿತರು ಬಚ್ಚಿಟ್ಕೊಂಡು ಕುತ್ಕೊಳಕ್ಕಾಗಲ್ಲ. ಈಗ ಬಂದು ಬಚ್ಚಿಟ್ಕೊಂಡು ಮುಚ್ಚಿಟ್ಕೊಂಡು ಯಾರಿಗ್ ಗೊತ್ತಾಗುತ್ತೆ ಅಂತ ಕುತ್ಕೊಳ್ಬಹುದು, ಅದಕ್ಕೆ ತಕ್ಷಣ ಶಿಕ್ಷೆನೂ ಸಿಗುತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ಇಂದ್ರ ಸಭೆಯಲ್ಲಿ ಬಚ್ಚಿಟ್ ಕುತ್ಕೊಳಕ್ಕೂ ಬರೋದಿಲ್ಲ. गीत बोला नाथ से निराला. ओम शांति. मीठे मीठे रूहानी बच्चे जानते हैं कि अब रूहानी बाप हमको इस सृष्टि के आदि मध्य अंत का ज्ञान सुना रहे हैं. ಮುರಳಿಯಲ್ಲಿ ಹಾಡಾಗಿದೆ, ಬೋಲಾನಾಥ ಎಲ್ಲರಿಗಿಂತ ಭಿನ್ನ, ಓ ಬಿಗಡಿಕೋ ಬನಾನೆ ವಾಲ, ಹಾಳಾಗಿರೋರನ್ನ ಹಾಳಾಗಿರೋದನ್ನ ಸರಿ ಮಾಡೋರು. ಮಧುರ ಮಧುರವಾದ ಆತ್ಮೀಯ ಮಕ್ಕಳಿಗೆ ಗೊತ್ತಿದೆ, ಈಗ ಆತ್ಮೀಯ ತಂದೆ ನಮ್ಗೆ ಈ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಅವ್ರ ಹೆಸರೇ ಆಗಿದೆ ಬೋಲಾನಾಥ. बा बहुत बोले होते हैं, कितनी तकलीफ सहन करके भी बच्चों को पढ़ाते. ಬಾಬೋರ್ ಬೋಲಾನಾಥ ಯಾಕೆಂದ್ರೆ ಎಷ್ಟು ಬೋಲ ಅಂದ್ರೆ ಎಷ್ಟೊಂದು ಮಾತುಗಳನ್ನ ಎಷ್ಟೊಂದು ಕಷ್ಟಗಳನ್ನ ಸಹನೆ ಮಾಡ್ಕೊಂಡು ಮಕ್ಕಳಿಗೆ ಓದಿಸ್ತಾರೆ. ವಿಚಾರ ಮಾಡಿ, ನಿರಾಕಾರಿ ತಂದೆ, ಪರಮ ಪವಿತ್ರವಾದ ತಂದೆ ಈ ಪತಿತ ಜಗತ್ತಲ್ಲಿ, ಪತಿತ ಶರೀರದಲ್ಲಿ, ಪತಿತ ಆತ್ಮಗಳ ಮಧ್ಯದಲ್ಲಿ ಬಂದು ನಮಗ್ ಓದಿಸ್ತಾರೆ ಅಂದ್ರೆ ಅವ್ರು ಎಷ್ಟೊಂದು ಕಷ್ಟಗಳನ್ನ ಸಹನೆ ಮಾಡ್ಕೊಂಡು ನಾವು ಮಕ್ಕಳಿಗೆ ಓದಿಸ್ತಾರೆ, ನಮ್ಮನ್ನ ಸಂಭಾಲನೆ ಮಾಡ್ತಾರೆ. फिर जब बड़े होते तो सब कुछ उनको देखुद वानप्रस्थ अवस्था ले लेते हैं, समझते हैं कि हमने फर्ज आदाई पूरी की. अब बच्चे जाने तो बाप बोले ठहरे ना. ನಾವೇ ಹೇಳ್ತಾರೆ ನೋಡಿ, ಲೌಕಿಕ ತಂದೆ ಆದ್ರೂನು ಅಷ್ಟೇ ಅಲ್ವಾ, ಎಂತ ಕಷ್ಟ ನಷ್ಟ ಏನಾದ್ರೂ ಇರ್ಲಿ ಮಕ್ಕಳಿಗೆ ಓದಿಸ್ಬೇಕು, ಮಕ್ಕಳಿಗೆ ಪಾಲನೆ ಮಾಡ್ಬೇಕು, ದೊಡ್ಡವರನ್ನಾಗಿ ಮಾಡ್ಬೇಕು, ಅವರಿಗೆ ಅವರ ಎಲ್ಲಾ ಇಚ್ಛೆಗಳನ್ನ ಪೂರ್ಣ ಮಾಡಿ, ಇವ್ರ ಜವಾಬ್ದಾರಿಗಳನ್ನ ಪೂರ್ಣಗೊಳಿಸಿ ಎಲ್ಲ ಆಸ್ತಿನ ಅವ್ರಿಗೆ ಕೊಟ್ಟು ಸ್ವಯಂ ವಾನಪ್ರಸ್ಥ ಅವಸ್ಥೆಗೆ ಹೋಗ್ತಾರೆ. ಅಂದ್ರೆ ಆ ತಂದೆ ಅನ್ನೋ ಸಂಬಂಧದಲ್ಲಿ ಎಷ್ಟು ತ್ಯಾಗ ಇದೆ, ಎಷ್ಟು ಸಹನೆ ಇದೆ,
ಮಕ್ಕಳಿಗೋಸ್ಕರ ಏನೆಲ್ಲ ಮಾಡ್ತಾರೆ ಬಾಬಾ ಹೇಳ್ತಾರೆ ಅದೇ ರೀತಿ ಹೆಂಗೆ ಅವರೆಲ್ಲ ಕರ್ತವ್ಯ ಪೂರ್ಣಗೊಳಿಸಿ ಮಕ್ಕಳಿಗೆಲ್ಲ ಒಪ್ಸಿ ಹೊರಟೋಗ್ತಾರೋ, ಮೊದ್ಲೆಲ್ಲ ವಾನಪ್ರಸ್ಥಾಶ್ರಮ ಅಂತ ಹೋಗೋರು, ಈಗ ಶರೀರನೇ ಬಿಟ್ಟು ಹೋಗ್ತಾರೆ ಎಲ್ಲ ಮಕ್ಕಳಿಗೆ ಕೊಟ್ಟು. ಅದೇ ತರ ಆ ಬೋಲೆ ಟೆಹರೆನ ತಂದೆ ಎಷ್ಟು ಇನೋಸೆಂಟ್ ಅಲ್ವಾ, ಅಂದ್ರೆ ತಮ್ಮದೇ ಆದ ಯಾವುದೇ ಸ್ವಾರ್ಥಗಳು ಇಲ್ಲದೆ ಎಲ್ಲವನ್ನು ಮಕ್ಕಳಿಗೋಸ್ಕರ ಅಂತ ಮಾಡ್ತಾರಲ್ಲ. ये भी अभी तुमको बाप समझाते क्योंकि खुद बोला नाथ है, तो हद के बाप के लिए भी समझाते कि वह कितने बोले है. ಈಗ ನಿಮ್ಮ ಮಕ್ಕಳಿಗೆ ಬಾಬೋರ್ ತಿಳಿಸ್ಕೊಡ್ತಾರೆ, ಯಾಕೆಂದ್ರೆ ಖುದ್ ಬೋಲಾನಾಥ ತಿಳಿಸ್ಕೊಡ್ತಾ ಇದ್ದಾರೆ. ಲೌಕಿಕ ಅಂದ್ರೆ ಹದ್ದಿನ ತಂದೆ ಬಗ್ಗೆನೂ ಬಾಬೋರ್ ಹೇಳ್ತಾರೆ, ಅವನು ಒಂದ್ ರೀತಿ ಬೋಲಾನೆ. ಏಕೆಂದ್ರೆ ಯಾವುದು ತಮಗೋಸ್ಕರ ಅಂತ ಬಯಸೋದಿಲ್ಲ, ಎಲ್ಲವನ್ನು ಮಕ್ಕಳಿಗೋಸ್ಕರ ಅಂತ ಎಷ್ಟೆಲ್ಲ ಕಷ್ಟ ಸಹನೆ ಏನೆಲ್ಲ ಮಾಡ್ತಾರೆ. ವಹುಯೇ ಹದ್ಕೆ ಬೋಲೆ ये फिर बेहद का बोला नाथ बाप परम धाम से आते हैं पुरानी दुनिया पुराने शरीर में, इसलिए मनुष्य समझते हैं कि पुराने पति शरीर में कैसे आना होगा. ಅವರು ಹದ್ದಿನ ಬೋಲಾ ತಂದೆ, ಲೌಕಿಕ ತಂದೆ. ಬಾಬಾ ಬೇಹದ್ದಿನ ಬೋಲಾನಾಥ ತಂದೆ, ಪರಂಧಾಮದಿಂದ ಬರ್ತಾರೆ ಈ ಹಳೆ ಜಗತ್ತು ಹಳೆ ಶರೀರದಲ್ಲಿ. ಆದ್ದರಿಂದ ಮನುಷ್ಯ ತಿಳ್ಕೊತಾರೆ ಹಳೆ ಪತೀತ ಶರೀರದಲ್ಲಿ ಹೇಗ್ ಬರಕ್ ಸಾಧ್ಯ ಅಂತ. ಗೊತ್ತಿಲ್ಲದೆ ಇರೋ ಕಾರಣ ಪಾವನ ಶರೀರದ ಶ್ರೀಕೃಷ್ಣನ ಹೆಸರನ್ನೇ ಹಾಕ್ಬಿಟ್ಟಿದ್ದಾರೆ. ಯಹಿ ಗೀತಾ ವೇದ ಶಾಸ್ತ್ರಾದಿ ಫಿರ್ ಬಿ ಬನೆಂಗೆ, ಮತ್ತು ಇದೇ ಗೀತೆ ವೇದ ಶಾಸ್ತ್ರಗಳು ಆಗುತ್ತೆ. ದೇಖೋ ಶ್ರೀ ಬಾಬಾ ಕಿತ್ನಾ ಬೋಲಾ ಹೇ, ನೋಡಿ ಶ್ರೀ ಬಾಬಾ ಅವ್ರು ಎಷ್ಟು ಬೋಲಾ ಇದ್ದಾರೆ. ಆತೆ ಹೇ ತೋ ಬಿ ಬಾಸ್ನಾ ಐಸೆ ದೇತೆ ಜೈಸೆ ಬಾಪ್ ಯಹಾ ಹಿ ಬೈಠೆ ಹೇ. ಬಾಬೋರ್ ಬರ್ತಾರೆ ಅಂದ್ರೆ ಅನುಭವ ಯಾವ ತರ ಆಗುತ್ತೆ, ಬಾಬೋರ್ ಸದಾ ಇಲ್ಲೇ ಉಪಸ್ಥಿತರಾಗಿದ್ದಾರೆ, ಇಲ್ಲೇ ಇದಾರೇನೋ ಅನುಭವ ಆಗುತ್ತೆ. ಈ ಸಾಕಾರ ತಂದೆನೂ ಬೋಲಾನೆ, कोई दुपट्टा नहीं कोई तिलक आदि नहीं बल्कि साधारण बाबा तो बाबा ही है. ನೋಡಿ ಬ್ರಹ್ಮ ಬಾಬೋರು ಬೋಲಾನೆ, ಆ ತಂದೆ ಅನ್ನೋ ಸಂಬಂಧನೇ ಬೋಲಾ ಸಂಬಂಧ. ನಾವೇ ಹೇಳ್ತಾರೆ ಇಲ್ಲಿ ಯಾವುದು ಎಕ್ಸ್ಟ್ರಾ ವಸ್ತ್ರ ಇಲ್ಲ, ಯಾವುದು ಹಣೆಗೆ ತಿಲಕ ಇಟ್ಕೊಂಡಿಲ್ಲ. ಬಲಿಕ್ ಸಾಧಾರಣ ಬಾಬಾ ತೋ ಬಾಬಾ ಹಿ ಹೇ, ತಂದೆ ಸಾಧಾರಣವಾಗಿದ್ರು ತಂದೆನೆ ಅವರು. ಮಕ್ಕಳಿಗೆ ಗೊತ್ತಿದೆ कितनी सारी नॉलेज श्री बाबा ही देते और कोई की ताकत नहीं जो दे सके. ಇಷ್ಟೊಂದೆಲ್ಲ ಜ್ಞಾನ ಶ್ರೀ ಬಾಬೋರೇ ಕೊಡ್ತಾರೆ, ಇನ್ಯಾರಿಗೂ ತಾಕತ್ತಿಲ್ಲ ಈ ಜ್ಞಾನ ಕೊಡ್ಲಿಕ್ಕೆ. ದಿನ ಪ್ರತಿದಿನ ಮಕ್ಕಳ ಲಗನ್ ಹೆಚ್ಚುತ್ತಾ ಹೋಗುತ್ತೆ. ಎಷ್ಟು ಬಾಬೋರ್ ನೆನ್ಪು ಮಾಡ್ತಿರೋ ಅಷ್ಟು ಪ್ರೀತಿ ಹೆಚ್ಚುತ್ತೆ. ಬಾಬನ್ ಪ್ರೀತಿ ಮಾಡಿದಷ್ಟು ಇನ್ನು ಪ್ರೀತಿ ಸಮೀಪತೆ ಹೆಚ್ಚುತ್ತೆ. ಬಿಲವೆಡ್ ಮೋಸ್ಟ್ ಬಾಪ್ ಹೇನಾ, ಅತಿ ಪ್ರೀತಿಯ ತಂದೆ ಅಲ್ವಾ. न सिर्फ अभी परंतु भक्ति मार्ग में भी तुम बिलवेड मोस्ट समझते थे. ಈಗಷ್ಟೇ ಪ್ರಿಯರಾದ ತಂದೆ ಅಲ್ಲ, ಭಕ್ತಿ ಮಾರ್ಗದಲ್ಲೂ ನೀವೆಷ್ಟು ಅತಿ ಪ್ರೀತಿಯ ತಂದೆ ಅಂತ ತಿಳ್ಕೊಂಡಿದ್ರಿ. ಏನ್ ಹೇಳ್ತಾ ಇದ್ರಿ ಆ ಪ್ರೀತಿಯ ತಂದೆಗೆ ಅಂದ್ರೆ, ಬಾಬಾ ನೀವು ಯಾವಾಗ ಬರ್ತಿರೋ ಇನ್ನೆಲ್ಲರ ಮೇಲಿರೋ ಪ್ರೀತಿಯನ್ನ ಬಿಟ್ಟು ಏಕ್ ಬಾಪ್ಗೆ ಸಾಥ್ ಲವ್ ರखेंगे, ನೀನೊಬ್ಬನನ್ನೇ ಪ್ರೀತಿ ಮಾಡ್ತೀನಿ ನೀನ್ ಬಂದ್ಬಿಟ್ರೆ ಅಂತ ಹೇಳಿದ್ರಿ ಅಲ್ವಾ. तुम अभी जानते भी हो परंतु माया इतना लव करने नहीं देती है. ಈಗಲೂ ನಿಮಗೆ ಗೊತ್ತಿದೆ ಅದು, ಬಾಬೋರು ನಮಗೆ ನೆನಪು ತರಿಸ್ಕೊಡ್ತಾರೆ ಹಿಂಗಿಂಗ್ ಪ್ರತಿಜ್ಞೆ ಮಾಡಿದ್ರಿ ಅಂತ. ಆದ್ರೆ ಮಾಯೆ ಅಷ್ಟೊಂದು ಲವ್ ಮಾಡಕ್ ಬಿಡದೇ ಇಲ್ಲ ಬಾಬೋರ್ನ. ಮಾಯಾ ಚಾತಿ ನಹಿ ಕಿ ಮುಜೆ ಚೋಡ್ ಬಾಪ್ ಕೋ ಯಾದ್ ಕರೆ. ಮಾಯೆಗೆ ಇಷ್ಟ ಇಲ್ಲ ನಾವು ಮಾಯೆಯಿಂದ ದೂರ ಆಗೋದು, ಯಾಕೆಂದ್ರೆ ನಾವು ಮಾಯೆಗೆ ತುಂಬಾ ಪ್ರೀತಿ ಪಾತ್ರರಲ್ಲ. 63 ಜನ್ಮ ಗಂಟ ಹಾಕೊಂಡ್ಬಿಟ್ಟಿದ್ವಲ್ಲ ಮಾಯೆ ಜೊತೆಗೆ, ಅದಕ್ಕೆ ಮಾಯಿಗೆ ಇಷ್ಟ ಇಲ್ಲ ನಾ ಬಾಬೋರ್ ನೆನ್ಪು ಮಾಡೋದು. ಅದಕ್ಕೇನ್ ಇಷ್ಟ, ದೇಹ ಅಭಿಮಾನಿ ಹೋ ಮುಜೆ ಲವ್ ಕರೆ. ನನ್ ಪ್ರೀತಿ ಯಾಕೆ ಬಿಟ್ಟೋಗ್ತಾರೆ, ದೇಹ ಅಭಿಮಾನದಲ್ಲೇ ಇರ್ಲಿ ನನ್ನೇ ಪ್ರೀತಿ ಮಾಡ್ತಾ ಇರ್ಲಿ ಅಂತ ಇಷ್ಟ ಮಾಯೆಗೆ. ಯಹಿ ಮಾಯಾ ಚಾತಿ ಇಸ್ಲಿಯೇ ಕಿತನಾ ವಿಘ್ನ ಡಾಲ್ತಿ. ನಾವು ಬಾಬೋರನ್ ಪ್ರೀತಿ ಮಾಡ್ತೀವಿ ಅಂದ್ರೆ ಎಷ್ಟೊಂದು ವಿಘ್ನ ಹಾಕುತ್ತೆ. ಹಂಗೆ ಅಲ್ವಾ ಜಗತ್ತಲ್ಲೂ ನೋಡಿ, ಯಾರು ಒಬ್ರನ್ನ ಪ್ರೀತಿ ಮಾಡಿ ಅವ್ರನ್ನ ಬಿಟ್ಟು ಇನ್ನೊಬ್ರನ್ನ ಪ್ರೀತಿ ಮಾಡಕ್ ಹೋದ್ರೆ ಏನೇನಾಗುತ್ತೆ. ಅದು ವಿಕಾರದ ಪ್ರೀತಿ. ಇದು ಮಾಯೆದು ಎಷ್ಟೊಂದು ವಿಘ್ನ ಹಾಕುತ್ತೆ. ತುಮ್ಕೋ ವಿಘ್ನೋಂಕೋ ಪಾರ್ ಕರ್ನಾ ಹೈ. ಮಾಯೆ ಏನಾದ್ರೂ ವಿಘ್ನ ಹಾಕ್ಲಿ ಮಕ್ಕಳೇ, ನೀವು ವಿಘ್ನಗಳನ್ನ ಪಾರ್ ಮಾಡಿ. ಯಾಕೆಂದ್ರೆ ಎಷ್ಟು ಇಲ್ಲಿ ಬಾಬೋರ್ ಜೊತೆ ನಿಮ್ಮ ಲಗನ್ ಹೆಚ್ಚುತ್ತಾ ಹೋಗುತ್ತೋ ಅಷ್ಟು ವಿಘ್ನಗಳು ಸಮಾಪ್ತಿ ಆಗುತ್ತೆ. ಮಾಯೆ ಎಲ್ಲಿವರೆಗೂ ವಿಘ್ನ ಹಾಕುತ್ತೆ, ನಮ್ ಲಗನ್ ಜಾಸ್ತಿ ಆದ್ರೆ ಮಾಯೆ ವಿಘ್ನ
ಸ್ವತಃ समाप्तियागते। बच्चों को कुछ तो मेहनत करनी चाहिए ना, पुरुषार्थ से ही तुम अपनी प्रारब्ध पाते हो। ಮಕ್ಕಳೇನಾದ್ರೂ ಪರಿಶ್ರಮ ಪಡ್ಬೇಕಲ್ಲ, ಪುರುಷಾರ್ಥದಿಂದನೇ ನೀವು ನಿಮ್ಮ ಪ್ರಾರಬ್ಧವನ್ನ ಪಡ್ಕೊಳ್ತೀರಿ. ನಿಮ್ಮ ಮಕ್ಕಳಿಗೆ ಗೊತ್ತಿದೆ ಶ್ರೇಷ್ಠ ಪದವಿ ಪಡ್ಕೊಳ್ಳಿಕ್ಕೆ ಎಷ್ಟೊಂದು ಪುರುಷಾರ್ಥ ಮಾಡ್ಬೇಕಾಗುತ್ತೆ. ಒಂದು ವಿಕಾರಗಳ ದಾನ ಕೊಡಿ. ಶ್ರೇಷ್ಠ ಪದವಿ ಪಡ್ಕೋಬೇಕಾ, ಒಂದು ವಿಕಾರಗಳ ದಾನ ಕೊಡಿ. ಇನ್ನೊಂದು ಬಾಬೋರಿಂದ ಏನು ಅವಿನಾಶಿ ಜ್ಞಾನ ರತ್ನಗಳು, ಜ್ಞಾನ ಧನ ಸಿಗುತ್ತೆ ನಿಮ್ಗೆ, ಇದನ್ನ ದಾನ ಮಾಡಿ. जिस अविनाशी धन से ही तुम इतने धनवान बनते हो. ಈ ಅವಿನಾಶಿ ಜ್ಞಾನ ಧನದಿಂದನೇ ನೀವು ಇಷ್ಟೊಂದು ಸಂಪತ್ ಭರಿತರಾಗ್ತೀರಿ. ಸತ್ಯಯುಗ ತ್ರೇತಯುಗದ ಆ ಸಂಪತ್ತಿಗೆ ಆಧಾರನೇ ಈ ಜ್ಞಾನದ ಅವಿನಾಶಿ ಸಂಪತ್ತಿದು. ನಾಲೆಡ್ಜ್ ಹೇ ಸೋರ್ಸ್ ಆಫ್ ಇನ್ಕಮ್. ಈ ಜ್ಞಾನ ಸಂಪಾದನೆಯ ಮೂಲ ಇದು. वह है शास्त्रों की फिलॉसफी, ये स्पिरिचुअल नॉलेज है. ಅದು ಶಾಸ್ತ್ರಗಳ ಫಿಲಾಸಫಿ, ಇದು स्पिरिचुअल नॉलेज ಇದು. शास्त्र आदि पढ़कर भी बहुत कमाते हैं. एक कोठरी में ग्रंथ आदि रख दिया, थोड़ा कुछ सुनाया, बस इनकम हो जाएगा. ಶಾಸ್ತ್ರ ಮುಂತಾದವುಗಳನ್ನ ಓದಿ ಕಲ್ತು ಅದರಿಂದ ತುಂಬಾನೇ ಸಂಪಾದನೆ ಮಾಡ್ತಾರೆ. ಏನಿಲ್ಲ, ಒಂದ್ ಚಿಕ್ಕ ರೂಮ್ ಮಾಡ್ಕೊಂಡು ಅಲ್ಲೆಲ್ಲ ಗ್ರಂಥಗಳನ್ನ ಇಟ್ಕೊಂಡು ಅಲ್ಪ ಸ್ವಲ್ಪ ಏನಾದ್ರೂ ಹೇಳ್ಕೊಟ್ರೆ ಇನ್ಕಮ್ ಆಗ್ಬಿಡುತ್ತೆ. कोई ಯಥಾರ್ಥ ಜ್ಞಾನ ನಹಿ. ಅದು ಯಾವುದು ಯಥಾರ್ಥ ಜ್ಞಾನ ಅಲ್ಲ. ಯಥಾರ್ಥವಾದ ಜ್ಞಾನ ಒಬ್ಬ ತಂದೆ ಮಾತ್ರ ಕೊಡ್ತಾರೆ. जब तक किसको ये रूहानी नॉलेज नहीं मिली तब तक वह शास्त्रों की फिलॉसफी बुद्धि में नहीं, बुद्धि में है. ಎಲ್ಲಿವರೆಗೂ ಈ ಆತ್ಮೀಯ ಜ್ಞಾನ ಸಿಗದಿಲ್ವೋ ಅಲ್ಲಿವರೆಗೂ ಏನಿತ್ತು ಬುದ್ಧಿಯಲ್ಲಿ, ಏನಿರುತ್ತೆ? ಶಾಸ್ತ್ರಗಳ ಮತ್ತೊಂದು ಗ್ರಂಥಗಳ ಜ್ಞಾನನೇ ಬುದ್ಧಿಯಲ್ಲಿರುತ್ತೆ. ತುಮಾರಿ ಬಾತ್ ಸುನ್ತೆ ನಹಿ ಹೇ, ತುಮ್ ಹೋ ಬಹು ತೋಡೆ. ಯಾಕೆಂದ್ರೆ ಬುದ್ಧಿಯಲ್ಲಿ ಯಾವಾಗ ಶಾಸ್ತ್ರಗಳ ಮಾತುಗಳೇ ಕುತ್ಕೊಂಡಿರುತ್ತೋ ನೀವು ಹೇಳೋದನ್ನ ಕೇಳೋದಿಲ್ಲ ಮನುಷ್ಯರು. ನಾವೇನು ಓದಿದೀವಿ ತಿಳ್ಕೊಂಡಿದೀವಿ ಅದೇ ಸರಿ ಅಂತ ತಿಳ್ಕೊತಾರೆ. ನಿಮ್ ಸಂಖ್ಯೆನೂ ಬಹಳ ಕಡಿಮೆ ಇದೆ. तो 100% सर्टन है रूहानी नॉलेज बच्चों ने रूहानी बाप से ली है. नॉलेज सोर्स ऑफ इनकम है. ನಾವೇ ಹೇಳ್ತಾರೆ ಇದು 100% ಸತ್ಯ. ಆತ್ಮೀಯ ಜ್ಞಾನ ಆತ್ಮೀಯ ತಂದೆಯಿಂದ ನೀವು ಆತ್ಮೀಯ ಮಕ್ಕಳು ತಗೊಂಡಿದ್ದೀರಿ. ಈ ಜ್ಞಾನ ಅವಿನಾಶಿ ಸಂಪಾದನೆಗೆ ಆಧಾರ ಇದು. ಬಹುತ್ ಧನ್ ಮಿಲ್ತಾ ಹೈ. ಯೋಗ ಸೆ ಸೋರ್ಸ್ ಆಫ್ ಹೆಲ್ತ್ ಅರ್ಥಾತ್ ನಿರೋಗಿ ಕಾಯ ಮಿಲ್ತಿ ಹೈ. ಬಹಳಷ್ಟು ಸಂಪತ್ತು ಸಿಗುತ್ತೆ. ಯೋಗದಿಂದ ಸೋರ್ಸ್ ಆಫ್ ಹೆಲ್ತ್, ಜ್ಞಾನದಿಂದ ಸೋರ್ಸ್ ಆಫ್ ವೆಲ್ತ್. ಯೋಗದಿಂದ ನಿರೋಗಿ ಕಾಯ ಸಿಗುತ್ತೆ, ಜ್ಞಾನದಿಂದ ವೆಲ್ತ್. ಇದೆರಡು ಮುಖ್ಯ ಸಬ್ಜೆಕ್ಟ್ ಇದು. फिर कोई अच्छी तरह धारण करते, कोई कम धारण करते हैं. ಕೆಲವರು ಚೆನ್ನಾಗಿ ಧಾರಣೆ ಮಾಡ್ಕೊಳ್ತಾರೆ, ಕೆಲವರು ಕಡಿಮೆ ಧಾರಣೆ ಮಾಡ್ಕೊಳ್ತಾರೆ. तो हेल्थ भी कम नंबर वार मिलती है. ಕಡಿಮೆ ಧಾರಣೆ ಮಾಡ್ಕೊಂಡ್ರೆ ಹೆಲ್ತ್ ಕಮ್ಮಿ ವೆಲ್ತ್ ಕಮ್ಮಿ. ಜಾಸ್ತಿ ಧಾರಣೆ ಮಾಡ್ಕೊಂಡ್ರೆ ಎರಡು ಜಾಸ್ತಿ ಸಿಗುತ್ತೆ, ನಂಬರ್ ವಾರ್ ಸಿಗುತ್ತೆ. सजाया आदि खाकर जाए पद पाते, पूरा याद नहीं करते तो विक्रम विनाश नहीं होते हैं. ಶಿಕ್ಷೆ ಪಡೆದು ಹೋಗಿ ಒಂದ್ ಪದವಿ ಪಡ್ಕೋತಾರೆ ಅಂದ್ರೆ ಏನು, ಪುರುಷಾರ್ಥ ಮಾಡಿರ್ತಾರೆ ಅದರ ಅನುಸಾರ. ಪೂರಾ ಬಾಬೋರ್ ನೆನ್ಪೆ ಮಾಡ್ಲಿಲ್ಲ ಅಂದ್ರೆ ವಿಕರ್ಮ ಹೆಂಗ್ ವಿನಾಶ ಆಗುತ್ತೆ? ವಿನಾಶ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಶಿಕ್ಷೆ ತಿನ್ಬೇಕಾಗುತ್ತೆ, ಶಿಕ್ಷೆನೂ ತಿನ್ಬೇಕಾಗುತ್ತೆ, ಪದವಿ ಭ್ರಷ್ಟರು ಆಗ್ಬೇಕಾಗುತ್ತೆ. जैसे स्कूल में होता है ये बेहद की नॉलेज, इससे बेड़ा पार हो जाता है. ಹೇಗೆ ಸ್ಕೂಲಲ್ಲಿ ಆಗುತ್ತಲ್ವಾ, ಈಗ ಯಾರು ಕಠಿಣವಾದ ತಪ್ಪು ಮಾಡ್ತಾರೆ ಅವ್ರಿಗೆ ಶಿಕ್ಷೆನೂ ಸಿಗುತ್ತೆ, ಅವರಿಗೆ ಉನ್ನತವಾದ ಪದವಿನೂ ಕೊಡೋದಿಲ್ಲ. ಹಾಗೆ ಬೇಹದ್ದಿನ ಜ್ಞಾನ, ಇದರಿಂದ ನೀವು ಈ ಭವಸಾಗರವನ್ನ ದಾಟ್ತೀರಾ. ಆ ಲೌಕಿಕ ವಿದ್ಯೆಯಿಂದ ಬ್ಯಾರಿಸ್ಟರಿ, ಡಾಕ್ಟರಿ, ಇಂಜಿನಿಯರಿ ಓದ್ತಾರೆ. ಏತೋ ಏಕಿ ಪಡಾಯಿ ಹೈ, ಇದೊಂದೇ ವಿದ್ಯೆ, ನಂಬರ್ ವಾರ್ ಪದವಿ. ಸತ್ಯ ತ್ರೇತಾಯುಗದ ಕೊನೆವರೆಗೂ ಏನ್ ಪದವಿ ಪಡ್ಕೊಳ್ಳೋದಾದ್ರೂ ಅದಕ್ಕೆ ಇದು ಒಂದೇ ವಿದ್ಯೆ. ಯೋಗ ಹಾಗೂ ಜ್ಞಾನದಿಂದ ಎವರ್ ಹೆಲ್ತಿ ಎವರ್ ವೆಲ್ದಿ ಆಗ್ತೀರಿ. ಪ್ರಿನ್ಸ್ ಬನ್ ಜಾತೆ ಹೈ, ರಾಜ್ಕುಮಾರರಾಗ್ತೀರಿ. वहां स्वर्ग में कोई बैरिस्टर जज आदि नहीं होते, वहां धर्मराज की दरकार नहीं होती. ನಾವೇ ಹೇಳ್ತಾರೆ ಸ್ವರ್ಗದಲ್ಲಿ ಲಾಯರು, ಜಡ್ಜು, ಕೋರ್ಟು ಇದ್ಯಾವುದು ಇರೋದಿಲ್ಲ.
ಅಲ್ಲಿ ಧರ್ಮರಾಜನ ಅಗತ್ಯನೇ ಇರೋದಿಲ್ಲ. ನ ಗರ್ಭ ಜೈಲ್ ಮೇ ಸಜಾ ನ ಧರ್ಮರಾಜಪುರಿ ಕಿ ಸಜಾ ಮಿಲ್ತಿ ಹೇ. ಅಲ್ಲಿ ಗರ್ಭ ಜೈಲು ಇಲ್ಲ, ಧರ್ಮರಾಜಪುರಿಯ ಶಿಕ್ಷೆ ಕೊಡುವಂತಹ ಜೈಲು ಇಲ್ಲ. ಗರ್ಭ ಮೆಹಲಲ್ಲಿ ಬಹಳ ಸುಖವಾಗಿರ್ತೀರಿ. ಇಲ್ಲಿ ಗರ್ಭ ಜೈಲಲ್ಲಿ ಆತ್ಮ ತುಂಬಾ ಕಠಿಣವಾದ ಶಿಕ್ಷೆಯನ್ನ ಅನುಭವಿಸುತ್ತೆ. ಇನ್ ಸಬ್ ಬಾತೋಂ ಕೋ ತುಮ್ ಬಚ್ಚೆ ಹಿ ಅಬ್ ಸಮಜ್ತೆ ಹೋ. ಎಲ್ಲ ಮಾತನ್ನ ನಿಮ್ ಮಕ್ಕಳೇ ಈಗ ತಿಳ್ಕೊತೀರಿ. ಬಾಕಿ ಶಾಸ್ತ್ರೋ ಮೇ ಸಂಸ್ಕೃತ್ ಮೇ ಶ್ಲೋಕ ಆದಿ ಮನುಷ್ಯೋನೇ ಬನಾಯಾ ಹೈ. ಬಾಕಿ ಶಾಸ್ತ್ರಗಳು ಏನೆಲ್ಲ ಬರ್ದಿದಾರಲ್ಲ ಸಂಸ್ಕೃತದಲ್ಲಿ, ಈ ಶ್ಲೋಕ ಮುಂತಾದವೆಲ್ಲ ಮನುಷ್ಯರೇ ಮಾಡಿರೋದು. पूछते हैं सतयुग में भाषा कौन सी होगी. बाबा समझाते जो देवताओं की भाषा होगी वही चलेगी. ಕೇಳ್ತಾರೆ ಸತ್ಯಯುಗದಲ್ಲಿ ಯಾವ ಭಾಷೆ ಇರುತ್ತೆ. ಬಾಬಾ ಅವ್ರು ಏನ್ ಹೇಳ್ತಾರೆ, ಯಾವ ಭಾಷೆ ಇರುತ್ತಲ್ಲಿ. ಬಾಬಾ ಹೇಳ್ತಾರೆ ಅಲ್ಲಿ ದೇವತೆಗಳ ಭಾಷೆ ಏನಿರುತ್ತೋ ಅದೇ ನಡೆಯುತ್ತೆ, ಅದೇ ಭಾಷೆ ಇರುತ್ತೆ. ವಹಾ ಕಿ ಜೋ ಭಾಷಾ ಹೋಗಿ ಕಹಿ ನಹಿ ಹೋ ಸಕ್ತಿ ಹೈ. ಅಲ್ಲಿ ಭಾಷೆ ಏನಿರುತ್ತಲ್ಲ ಸತ್ಯ ತ್ರೇತಾಯುಗದಲ್ಲಿ, ಆ ಭಾಷೆ ಇನ್ನೆಲ್ಲೂ ಇರಲ್ಲ, ಅಲ್ಲೇ ಇರೋದು. ಮತ್ತೆ ಆ ಭಾಷೆ ಕೇಳ್ಬೇಕು ಮಾತಾಡ್ಬೇಕಂದ್ರೆ ಅಲ್ಲೇನೆ ಅದು. ऐसा हो नहीं सकता कि वहां संस्कृत भाषा हो. देवता और पतित मनुष्यों की एक भाषा हो नहीं सकती है. ಹಂಗ್ ತಿಳ್ಕೊಬಿಡಿ ದೇವತೆಗಳದ್ದು ಅಲ್ಲಿ ಸಂಸ್ಕೃತ ಭಾಷೆ ಇರುತ್ತೆ ಅಂತ. ಬಾಬಾ ಇದನ್ನ ಸ್ಪಷ್ಟ ಮಾಡಿ ಹೇಳ್ತಾರೆ, ದೇವತೆಗಳದ್ದು ಪತೀತ ಮನುಷ್ಯರದು ಇಬ್ರದು ಒಂದೇ ಭಾಷೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ವಹಾಕಿ ಜೋ ಭಾಷಾ ಹೋಗಿ ವಹಿ ಚಲೇಗಿ. ಅದು ಯಾವ ಭಾಷೆ, ಇಲ್ಲಿ ಭಾಷೆ ಅಲ್ಲ, ಹಿಂದಿ ಕನ್ನಡ ಇಂಗ್ಲಿಷು ಮತ್ತೊಂದಲ್ಲ. ಬಾಬಾ ಹೇಳುದು ಅಲ್ಲಿ ಭಾಷೆ ಏನಿರುತ್ತೋ ಆ ಭಾಷೆ ಅಲ್ಲಿರುತ್ತೆ. ಅದನ್ನ ಇಲ್ಲಿ ಹೆಂಗ್ ಹೇಳಕ್ಕಾಗುತ್ತೆ ಯಾವ ಭಾಷೆ ಅಂತ, ಇಲ್ಲಿ ಇಲ್ವೇ ಇಲ್ವಲ್ಲ ಆ ಭಾಷೆ ಹೋಲಿಕೆ ಮಾಡಿ ಹೇಳಕ್ಕೆ. ये पूछने का रहता नहीं, पहले बाप से वर्षा ले लो, जो कल्प पहले हुआ होगा वही होगा. ಇದನ್ ಕೇಳೋ ಅವಶ್ಯಕತೆನೇ ಇಲ್ಲ ನೀವು. ಮೊದ್ಲು ಅಲ್ಲಿ ಯಾವ ಭಾಷೆ ಇರುತ್ತೆ ಹೆಂಗಿರುತ್ತೆ ಅಂತ ಕೇಳಕ್ಕಿಂತ ಮೊದ್ಲು ಅಲ್ಲಿಗೆ ಹೋಗಿ ಶ್ರೇಷ್ಠ ಪದವಿ ಪಡ್ಕೊಳ್ಳೋ, ಬಾಬೋರಿಂದ ಪೂರ್ತಿ ಆಸ್ತಿ ತಗೊಳ್ಳೋ ಪುರುಷಾರ್ಥ ಮಾಡಿ. ಏನು ಕಲ್ಪದ ಹಿಂದೆ ಆಗಿತ್ತೋ ಅದೇ ಆಗುತ್ತೆ. ಮೊದ್ಲು ಆಸ್ತಿ ತಗೊಳ್ಳಿ. ದೂಸರಿ ಕೊಯ್ ಬಾತ್ ಪೂಚೋ ಹಿ ನಹಿ. ಬೇರೆ ಯಾವ ಮಾತು ಕೇಳ್ಬೇಡಿ. ಬಾಬೋರ್ ಹತ್ರ ಯಾವ ಮಾತು ಕೇಳೋ ಅಗತ್ಯನೇ ಇಲ್ಲ. ಎಲ್ಲಾ ಮಾತನ್ನು ಬಾಬೋರ್ ಪ್ರತಿದಿನ ಮುರಳಿಯಲ್ಲಿ ತಿಳಿಸ್ಕೊಡ್ತಾರೆ. ಅದರಿಂದ ಇನ್ನೇನು ಅಲ್ಲಿ ಭಾಷೆ ಹೆಂಗಿರುತ್ತೆ ಹಂಗಿರುತ್ತಾ ಹಿಂಗಿರುತ್ತಾ ಇದೇನು ನೀವು ಕೇಳೋದ್ ಬೇಡ. ಅಲ್ಲಿ ಹೆಂಗಿರುತ್ತೋ ಹಂಗಿರುತ್ತೆ. ಫಸ್ಟ್ ಅಲ್ಲಿಗೆ ಹೋಗಕ್ ಪುರುಷಾರ್ಥ ಮಾಡಿ. ಅಚ್ಚಾ 84 ಜನ್ಮ ನಹಿ 80 जन्म. तो इन बातों को तुम छोड़ दो. बाबा कहते अलफ को याद करो. ಎಲ್ಲರೂ 84 ಜನ್ಮ ತಗೋತಾರ, 82 ತಗೋತಾರ, 80 ತಗೋತಾರ. ಇದು ಯಾಕೆ ಬೇಕು ನಿಮ್ಗೆ, ಇದೆಲ್ಲ ಬಿಡಿ. ಬಾಬಾ ಹೇಳ್ತಾರೆ ನಿಮ್ ಕೆಲ್ಸ ಬಾಬೋರ್ ನೆನ್ಪ್ ಮಾಡಿ. ಎಷ್ಟು ಜನ್ಮ ತಗೋತಾರೋ ಅಷ್ಟು ಜನ್ಮ ಅವ್ರು ತಗೋತಾರ ಅವ್ರವ್ರ ಪುರುಷಾರ್ಥದ ಮೇಲೆ. ಸ್ವರ್ಗದ ರಾಜ್ಯ ಭಾಗ್ಯ ಅವಶ್ಯಕವಾಗಿ ಸಿಗುತ್ತೆ. ಅನೇಕ ಸಲ ನೀವು ಸ್ವರ್ಗದ ರಾಜ್ಯ ಭಾಗ್ಯ ತಗೊಂಡಿದ್ದೀರಿ. ಚಡಾಯಿಸೇ ಉತ್ತರ್ನಾ ಬಿ ತೋ ಹೇ. ಮೇಲ್ ಹತ್ತಿದಿರಿ ಅಂದ್ರೆ ಕೆಳಗೆ ಇಳಿಲೇಬೇಕು, ಹತ್ತೋದಿದೆ ಅಂದ್ರೆ ಇಳಿಯೋದು ಇದೆ. ಈಗ ನೀವು ಮಾಸ್ಟರ್ ಜ್ಞಾನ ಸಾಗರ, ಮಾಸ್ಟರ್ ಸುಖದ ಸಾಗರರಾಗ್ತೀರಿ. ತುಮ್ ಪುರುಷಾರ್ಥಿ ಹೋ. ಬಾಬಾ ತೋ ಕಂಪ್ಲೀಟ್ ಹೇ. ನೀವು ಪುರುಷಾರ್ಥಿಗಳು. ಬ್ರಹ್ಮ ಬಾಬೋರಂತೂ ಸಂಪೂರ್ಣತೆಯನ್ನ ಪಡ್ಕೊಂಡಿರೋರು. बाप में जो नॉलेज है बच्चों में है, परंतु तुमको सागर नहीं कहेंगे. सागर तो एक होता, सिर्फ अनेक नाम रख दिए है. ಬಾಬಾ ಹೇಳ್ತಾರೆ ಬಾಬೋರಲ್ಲಿ ಏನ್ ಜ್ಞಾನ ಇದೆಯೋ ಅದನ್ನೇ ಬಾಬೋರ್ ನೀವ್ ಮಕ್ಕಳಿಗೆ ಕೊಟ್ಟಿದ್ದಾರೆ. ಆದ್ರೆ ನಿಮ್ಮನ್ನ ಸಾಗರ ಅಂತ ಹೇಳಲ್ಲ. ಜ್ಞಾನ ಸಾಗರ, ಪವಿತ್ರತಾ ಸಾಗರ ಆತರ ಬಾಬೋರಿಗೆ ಮಾತ್ರ ಸಾಗರ ಅಂತ ಹೇಳೋದು. ಅನ್ಲಿಮಿಟ್. ಕೇವಲ ಅನೇಕ ಹೆಸರಿಟ್ಟಿದ್ದಾರೆ ಬಾಬೋರಿಗೆ. ಬಾಕಿ ನೀವು ಜ್ಞಾನ ಸಾಗರನಿಂದ ಹೊರಟಿರೋ ಜ್ಞಾನ ನದಿಗಳು ನೀವು. तुम हो मानस सरोवर नदियां, नदियों पर नाम भी है. ಬ್ರಹ್ಮಪುತ್ರ बहुत बड़ी नदी है. ನೀವು ಮಾನಸ ಸರೋವರ ಹೌದು, ನೀವು ನದಿಗಳೌದು. ನದಿಗಳಿಗೂ ಎಷ್ಟೊಂದು ಹೆಸರಿಟ್ಟಿದ್ದಾರೆ. ಬ್ರಹ್ಮಪುತ್ರ ಬಹುದೊಡ್ಡ ನದಿ ಅದು. ಕಲ್ಕತ್ತೆ ಮೇ ನದಿ और ಸಾಗರ್ ಕಾ ಸಂಗಮ है. ಕಲ್ಕತ್ತಾದಲ್ಲಿ ನದಿ ಮತ್ತು ಸಾಗರದ ಸಂಗಮ ಇದೆ. उसका नाम भी है डायमंड हार्बर. तुम ब्रह्मा मुख वंशावली हीरे जैसे बनते हो. बड़ा भारी मेला लगता है. ಆ ನದಿ ಸಾಗರದ ಸಂಗಮಕ್ಕೆ ಹೆಸರೇ ಇದೆ ಡೈಮಂಡ್ ಹಾರ್ಬರ್. ಬಾಬಾ ಹೇಳ್ತಾರೆ ನೀವು ಬ್ರಹ್ಮ ಮುಖ ವಂಶಾವಳಿಗಳು.
ವಜ್ರ ಸಮಾನ ಆಗ್ತೀರಿ, ಬಹುದೊಡ್ಡ ಮೇಳ ಆಗುತ್ತೆ ಅಲ್ಲಿ. ಬಾಬಾ ಇಸ್ ಬ್ರಹ್ಮ ತನ್ಮೆ ಆಕರ್ ಬಚ್ಚೋನ್ ಸೆ ಮಿಲ್ತೆ ಹೇ. ಸಾಗರ ಶಿವಬಾಬಾ ಅವರು ಈ ಬ್ರಹ್ಮ ಪುತ್ರ ಬ್ರಹ್ಮ ನದಿಯಲ್ಲಿ ಬಂದು ಈ ಮಕ್ಕಳ ಜೊತೆ ಮಿಲನ ಮಾಡ್ತಾರೆ. ಎಲ್ಲ ಮಾತು ಚೆನ್ನಾಗಿ ತಿಳ್ಕೊಬೇಕಾಗಿದ್ಲು. ಫಿರ್ ಬಿ ಬಾಬಾ ಕೇತೆ ಮನ್ ಮನಾಭವ. ಆದ್ರೂ ಬಾಬಾ ಅವ್ರು ಏನ್ ಹೇಳ್ತಾರೆ, ಮುಖ್ಯ ಮಾತು ಎಲ್ಲ ಜ್ಞಾನ ತಿಳ್ಕೊಬೇಕು, ಆದ್ರೆ ಮುಖ್ಯವಾಗಿರೋದು ಮನ್ ಮನಾಭವ. ಬಾಬೋರ್ ನೆನ್ಪ್ ಮಾಡ್ತಾ ಇರಿ, ಅವರು ಅತಿ ಪ್ರೀತಿಯ ತಂದೆ. ಸಬ್ ಸಂಬಂಧೋ ಕಿ ಸ್ಯಾಕ್ರೀನ್ ಹೇ, ಎಲ್ಲ ಸಂಬಂಧಗಳ ಸ್ಯಾಕ್ರೀನ್ ಅವರು. ಸಬ್ ಸಂಬಂಧಿ ಹೇ ವಿಕಾರಿ, ಉನ್ಸೆ ದುಃಖ ಮಿಲ್ತಾ ಹೇ. ಜಗತ್ತಿನ ಎಲ್ಲ ಸಂಬಂಧಗಳು ವಿಕಾರಿ ಸಂಬಂಧಗಳು, ಅವರಿಂದ ದುಃಖನೇ ಸಿಗುತ್ತೆ. ಬಾಬೋರ್ ನಿಮ್ಗೆ ಅದರ ಸಬ್ಕಾ ಏವಜಾ ದೇತೆ ಹೇ, ಎಲ್ಲದಕ್ಕೂ ರಿಟರ್ನ್ ಕೊಡ್ತಾರೆ. ನೀವೆಷ್ಟು ಬಾಬೋರ್ ನೆನ್ಪು ಮಾಡ್ತೀರಿ, ಲಗನ್ನಿಂದ ವಿಘ್ನಗಳು ಸಮಾಪ್ತಿ ಆಗುತ್ತೆ. ಪ್ರತಿ ಒಂದಕ್ಕೂ ಬಾಬೋರು ರಿಟರ್ನ್ ಕೊಡ್ತಾರೆ. ಸಬ್ ಸಂಬಂಧೋಂಕ ಲವ್ ದೇತೆ ಹೇ, ಕಿತನಾ ಸುಖ ದೇತೆ ಹೇ. ನೀವು ಬಾಬೋರ್ ಒಬ್ಬರನ್ನ ಪ್ರೀತಿ ಮಾಡಿ ನೋಡಿ, ಎಲ್ಲ ಸಂಬಂಧಗಳ ಪ್ರೀತಿನೂ ಕೊಡ್ತಾರೆ, ಎಲ್ಲಾ ಸಂಬಂಧಗಳ ಸುಖನೂ ಕೊಡ್ತಾರೆ. ಅವ್ರಕೋ ಇತನಾ ಸುಖ ನೈ ದೇ ಸಕ್ತೆ ಹೇ. ಇನ್ಯಾರು ಬಾಬೋರ್ ಕೊಡೋಷ್ಟು ಸುಖ ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾರಾದ್ರೂ ಸುಖ ಕೊಟ್ರು ಅಲ್ಪ ಕಾಲಕ್ಕೆ ಕೊಡ್ಬೋದಷ್ಟೇನೆ. ಯಾವುದನ್ನ ಸನ್ಯಾಸಿಗಳು ಆ ಅಲ್ಪ ಕಾಲದ ಸುಖವನ್ನ ಕಾಂಗವಿಷ್ಟ ಸಮಾನ ಸುಖ ಅಂತ ಹೇಳಿದ್ರು. ದುಃಖಧಾಮೆ ತೋ ಜರೂರ್ ದುಃಖ ಹಿ ಹೋಗ. ಈ ದುಃಖಧಾಮದಲ್ಲಂತೂ ಅವಶ್ಯಕವಾಗಿ ದುಃಖನೇ ಇರುತ್ತೆ. ಈ ಮಕ್ಕಳಿಗೆ ಗೊತ್ತಿದೆ, ನಾವು ಅನೇಕ ಬಾರಿ ಪಾತ್ರ ಮಾಡಿದೀವಿ. ಪರಂತಮ್ ಊಂಚ್ ಪದ್ ಕೇಸೆ ಪಾಯೆ, ಉನ್ಕಾ ಫಿಕರ್ ರೆಹನಾ ಚಾಹಿಯೆ. ಆದ್ರೆ ನಾವು ಉನ್ನತ ಪದವಿ ಹೇಗ್ ಪಡ್ಕೊಳ್ಳೋದು ಅನ್ನೋ ಚಿಂತೆ ಇರ್ಬೇಕು. ಯಾಕೆಂದ್ರೆ ಉನ್ನತ ಪದವಿ ಪಡ್ಕೋಬೇಕಂದ್ರೆ ಚಿಂತೆ, ಅದ್ರ ಚಿಂತನೆ ಇದ್ರೆ ಪದವಿ ಪಡ್ಕೊಳ್ಬಹುದು, ಅದಕ್ಕೆ ಪುರುಷಾರ್ಥ ಮಾಡ್ತೀವಿ. ಬಹುತ್ ಪುರುಷಾರ್ಥ ಕರ್ನಾ ಕಿ ವಹಾ ಫೇಲ್ ನ ಹೋ ಜಾಯ್. ಬಹಳ ಪುರುಷಾರ್ಥ ಮಾಡಿ ಅಲ್ಲಿ ಫೇಲ್ ಆಗ್ಬಾರ್ದು. ಒಳ್ಳೆ ನಂಬರ್ ಅಲ್ಲಿ ಪಾಸ್ ಆದ್ರೆ ಉನ್ನತ ಪದವಿ, ಹಾಗೂ ಅದ್ರ ಖುಷಿನೂ ಇರುತ್ತೆ. ಸಬ್ ಏಕ್ ಸಮಾನ್ ಹೋ ನ ಸಕೆ, ಹಂಗಂತ ಎಲ್ಲರೂ ಒಂದೇ ಸಮಾನವಾಗಿ ಆಗ್ಲಿಕ್ಕೂ ಸಾಧ್ಯ ಇಲ್ಲ. ಜಿತ್ನಾ ಯೋಗ ಹೋಗ, ಯಾರ್ದೆಷ್ಟು ಯೋಗ ಇದೆ ಅಷ್ಟು ಉನ್ನತ ಪದವಿ ಪಡ್ಕೊಳ್ತಾರೆ. ಬಹುತ್ ಗೋಪಿಕಾಯೆ ಹೇ ಜೋ ಕಭಿ ಮಿಲಿ ಭಿ ನಹೀ ಹೇ, ಬಾಪ್ ಸೆ ಮಿಲ್ನೆ ಲಿಯೆ ತಡಪ್ತಿ ಹೇ. ಬಹಳಷ್ಟು ಜನ ಗೋಪಿಕೆಯರಿದ್ದಾರೆ, ಮಾತೆಯರೋ ಕನ್ಯರೋ ಗೋಪಿಕೆಯರಿದ್ದಾರೆ, ಎಂದು ಬಾಬೋರ್ ಮಿಲನನೇ ಮಾಡಿಲ್ಲ. ಆ ಮಿಲನದ ಚಡಪಡಿಕೆ ಇದೆ ಅವರಿಗೆ. ಅದಕ್ಕೋಸ್ಕರ ಎಷ್ಟೊಂದು ಕಾತುರರಾಗಿರ್ತಾರೆ. ಯಾವತ್ ನನ್ ಮುಂದೆ ಆ ದಿನ ಬರುತ್ತೆ, ನಾನು ಯಾವಾಗ ಬಾಬೋರ್ ಮುಂದೆ ಹೋಗ್ತೀನಿ, ಮಿಲನ ಮಾಡ್ತೀನಿ ಅಂತ. साधु सन्यासियों के पास तड़पने की बात नहीं रहती, यहाँ तो शिव बाबा से मिलने के लिए आते. ವಂಡರ್ಫುಲ್ ಬಾತ್ ಹೇನ. ಸಾಧು ಸನ್ಯಾಸಿಗಳನ್ನ ಮೀಟ್ ಮಾಡ್ಲಿಕ್ಕೆ, ಮಿಲನ ಮಾಡ್ಲಿಕ್ಕೆ ಚಡ್ಪಡಿಸೋ ಮಾತೇನು ಇಲ್ಲ. ಇಲ್ಲಿ ಶಿವಬಾಬೋರ್ ಜೊತೆ ಮಿಲನ ಮಾಡ್ಲಿಕ್ಕೆ ಬರ್ತೀರಿ, ಎಂತ ಅದ್ಭುತ ಅಲ್ವಾ. ನೋಡಿ, ಎಷ್ಟೊಂದು ಬಂಧನದಲ್ಲಿರೋ ಮಾತೆಯರು ಕನ್ಯರು ಎಷ್ಟು ಚಡ್ಪಡಿಸ್ತಾರೆ. घर में बैठकर याद करते शिव बाबा हम आपके बच्चे हैं, आत्मा को स्मृति आती है ना. ಮನೆಯಲ್ಲಿ ಕೂತ್ಕೊಂಡೇ ಬಾಬಾ ಅವ್ರು ನೆನ್ಪು ಮಾಡ್ತಾರೆ, ಶಿವ ಬಾಬಾ ನಾವು ನಿಮ್ ಮಕ್ಕಳಪ್ಪ ಅಂತ. ಆತ್ಮ ಸ್ಮೃತಿ ಬಂದಿದೆ ಅಲ್ವಾ. ನೀವು ಮಕ್ಕಳಿಗೆ ಗೊತ್ತಿದೆ, ನಾವು ಶಿವ ಬಾಬಾ ಅವರಿಂದ ಕಲ್ಪ ಕಲ್ಪದಲ್ಲೂ ಆಸ್ತಿ ತಗೊಳ್ತೀವಿ. ವಹಿ ಬಾಪ್ ಕಲ್ಪಕ್ಕೆ ಬಾದ್ ಆಯಾ ಹುವಾ, ಅದೇ ತಂದೆ ಕಲ್ಪದ ನಂತರನೂ ಬಂದಿದ್ದಾರೆ. ಈಗ ಬಂದಿದಾರಲ್ಲ ಬಾಬಾ ಅವರು, ಕಲ್ಪ ಕಲ್ಪದಲ್ಲೂ ಬರ್ತಾರೆ, ಈಗ್ಲೂ ಬಂದಿದ್ದಾರೆ. ಸೊ ದೇಖ್ನೆ ಬಿಗರ್ ರೆಹನ ಸಕೆ. ಬಾಬಾ ಅವ್ರ ಮೇಲೆ ನಿಶ್ಚಯ ಇರುವಂತಹ ಮಕ್ಕಳು ಕಲ್ಪ ಕಲ್ಪದಲ್ಲೂ ಬಂದಿರುವಂತಹ ತಂದೆಯನ್ನ ನೋಡದೆ ಅವ್ರಿಗೆ ಇರಕ್ಕಾಗಲ್ಲ. ಬಾಬಾ ಹೇಳ್ತಲ್ಲ, ಯಾರು ನಿಶ್ಚಯ ಬುದ್ಧಿ ಮಕ್ಕಳು ಅವರು ಮಧುಬನಕ್ಕೆ ಹೋಗಿ ಬಾಬಾ ಅವ್ರ ಮಿಲನ ಮಾಡದೆ ಅವ್ರು ಇರಕ್ಕಾಗದೇ ಇಲ್ಲ. ಆ ಚಡಪಡಿಕೆ ಇರುತ್ತೆ. आत्मा जानती है बाबा आया है, शिव जयंती भी मनाते हैं, परंतु जानते कुछ भी नहीं है. ಆತ್ಮ ಗೊತ್ತಿದೆ ಬಾಬೋರ್ ಬಂದಿದ್ದಾರೆ, ಶಿವ ಜಯಂತಿನೂ ಆಚರಿಸ್ತೀವಿ, ಆದ್ರೆ ಏನು ಗೊತ್ತಿಲ್ಲ ಮನುಷ್ಯರಿಗೆ. ಶಿವ ಬಾಬೋರ್ ಬಂದು ಓದಿಸ್ತಾರೆ, ಕುಚ್ ಬಿ ನಹಿ ಜಾನ್ತೆ, ಇದೇನು ಗೊತ್ತೇ ಇಲ್ಲ. ಶಿವ ಬಾಬಾ ಬರ್ತಾರೆ, ಬಂದಿದ್ದಾರೆ, ಅವರೇ ಓದಿಸ್ತಾರೆ, ಅವರೇ ಪದವಿ ಕೊಡ್ತಾರೆ, ಸತ್ಯುಗ ಸ್ಥಾಪನೆ ಮಾಡ್ತಾರೆ, ಏನು ಗೊತ್ತಿಲ್ಲ. ಕೇವಲ ನಾಮ ಮಾತ್ರ ಶಿವ ಜಯಂತಿಯನ್ನ ಆಚರಿಸ್ತಾರೆ. ಚುಟ್ಟಿ ಬಿ ನೈ ಕರ್ತೆ ಹೇ, ವರ್ಷ ಜಿಸ್ನೆ ದಿಯಾ ಉಸ್ಕಾ ಕುಚ್ ಮಹತ್ವ ನೈ. ರಜನು ಬೇರೆ ಕೊಡಲ್ಲ.
ಬಾಬಾ ಹೇಳ್ತಾರೆ, ಯಾರು ನಿಮ್ಗೆ ಆಸ್ತಿ ಕೊಟ್ಟಿದಾರೋ ಅವ್ರಿಗೆ ಏನು ಮಹತ್ವನೇ ಇಲ್ಲ. और जिसको वर्षा दिया उसका नाम बाला कर दिया. ಯಾರು ಆಸ್ತಿ ಕೊಟ್ರೋ ಅವ್ರಿಗೇನ್ ಬೆಲೆನೇ ಇಲ್ಲ, ಮಹತ್ವನೇ ಇಲ್ಲ. ಯಾರಿಗ ಆಸ್ತಿ ಕೊಟ್ರಲ್ಲ, ಯಾರು ಆಸ್ತಿ ತಗೊಂಡಿದ್ದಾರೆ ಅವ್ರ ಹೆಸರನ್ನ ಪ್ರಸಿದ್ಧಿ ಮಾಡಾಕ್ಬಿಟ್ಟಿದ್ದೀರಾ ಕೃಷ್ಣ ಪರಮಾತ್ಮ ಅಂತ ಹೇಳಿ. ಕಾಸ್ ಭಾರತ್ ಕೋ ಹಾಕರ್ ಹೆವೆನ್ ಬನಾಯಾ ಹೈ, ಬಾಕಿ ಸಬ್ಕೋ ಮುಕ್ತಿ ದೇತೆ ಹೈ. ಬಾಬಾ ಅವರು ಕಾಸ್ ಭಾರತವನ್ನ ಸ್ವರ್ಗವನ್ನಾಗಿ ಮಾಡ್ತಾರೆ, ಇನ್ನೆಲ್ಲರಿಗೂ ಮುಕ್ತಿ ಕೊಡ್ತಾರೆ. चाहते भी सब है, तुम जानते हो मुक्ति के बाद जीवन मुक्ति मिलेगी. ಎಲ್ಲರಿಗೂ ಇಷ್ಟ ಮುಕ್ತಿಗೆ ಹೋಗ್ಲಿಕ್ಕೆ. ನಿಮಗೂ ಗೊತ್ತಿದೆ ಮುಕ್ತಿ ನಂತರ ಜೀವನ್ ಮುಕ್ತಿ ಸಿಗುತ್ತೆ. ಬಾಬೋರ್ ಬಂದಿದರೆ ಮಾಯೆಯ ಬಂಧನದಿಂದ ಮುಕ್ತ ಮಾಡ್ಲಿಕ್ಕೆ. ಬಾಬೋರಿಗೆ ಹೇಳಲಾಗುತ್ತೆ ಸರ್ವರ ಸದ್ಗತಿ ದಾತ. ಜೀವನ್ ಮುಕ್ತಿನೂ ಎಲ್ಲರಿಗೂ ಸಿಗುತ್ತೆ, ನಂಬರ್ 1 ಪುರುಷಾರ್ಥ ಅನುಸಾರ. ಬಾಬಾ ಹೇಳ್ತಾರೆ, ಇದು ಪತೀತ ಜಗತ್ತು, ದುಃಖಧಾಮ. ಸತ್ಯಯುಗದಲ್ಲಿ ನಿಮ್ಗೆ ಎಷ್ಟೊಂದು ಸುಖ ಸಿಗುತ್ತೆ. ಉನ್ಕೋ ಕೇತೆ ಹೇ ಬೈಷ್ಟ, ಅದಕ್ಕೆ ಹೇಳಲಾಗುತ್ತೆ ಬೈಷ್ಟ. ಹೇಳ್ತಾರಲ್ಲ, ಅಲ್ಲಾ ಬೈಷ್ಟೆ ಕಿಸಿಲಿಯೇ ರಚಾ, ಏನಕ್ಕೆ ರಚನೆ ಮಾಡಿದ್ರು? क्या सिर्फ मुसलमानों के लिए रचा? अपनी अपनी भाषा में कोई स्वर्ग कहते, कोई बहिष्ठा कहते हैं. ಬಹಿಷ್ಠ ಕೇವಲ ಮುಸಲ್ಮಾನರಿಗೆ ರಚನೆ ಮಾಡಿದ್ರ? ಅಲ್ಲ, ಎಲ್ಲರೂ ಅವರವರ ಭಾಷೆಯಲ್ಲಿ ಕೆಲವರು ಸ್ವರ್ಗ ಅಂತಾರೆ, ಕೆಲವರು ಬಹಿಷ್ಠ ಅಂತಾರೆ, ಕೆಲವರು ಜನ್ನತ್ ಅಂತಾರೆ, ಹೆವೆನ್ ಅಂತಾರೆ, ಪ್ಯಾರಡೈಸ್ ಅಂತಾರೆ. ಈ ಮಕ್ಕಳಿಗೆ ಗೊತ್ತಿದೆ ಹೆವೆನ್ ಇದ್ದಾಗ ಕೇವಲ ಭಾರತ ಐತಿ, ಭರತ ಖಂಡ ಅಖಂಡ ವಿಶ್ವ ಆಗಿತ್ತು. ಎಲ್ಲ ಮಾತು ನಿಮ್ಮ ಮಕ್ಕಳ ಬುದ್ಧಿಯಲ್ಲಿ ನಂಬರ್ 1 ಪುರುಷಾರ್ಥ ಅನುಸಾರ ಕೂತಿದೆ. एक मुसलमान भी कहता था हम अल्लाह के गार्डन में गए, ये सब साक्षात्कार होते हैं. ಬಾಬೋ ಸಮಯದಲ್ಲಿ ಯಾರೋ ಮುಸ್ಲಿಂ ಬಂದಿದ್ರು, ಅವ್ರೇನ್ ಹೇಳಿದ್ರು, ನಾನು ಅಲ್ಲನ ಗಾರ್ಡನ್ ನೋಡ್ಕೊಂಬಂದೆ, ಅಲ್ಲನ ಹೂದೋಟಕ್ಕೆ ಹೋಗಿದ್ದೆ ಅಂತ. ಅಂದ್ರೆ ಅದು ಸಾಕ್ಷಾತ್ಕಾರದಲ್ಲಿ ನೋಡಿದರೆ. ड्रामा में पहले से ही नूंदा हुआ है, ड्रामा में जो होता सेकंड पास हुआ कहेंगे कल्प पहले भी हुआ था. ಡ್ರಾಮಾದಲ್ಲಿ ಎಲ್ಲವೂ ಮೊದಲೇ ನಿಗದಿ ಆಗಿದೆ. ಡ್ರಾಮಾದಲ್ಲಿ ಏನಾಗುತ್ತೋ ಸೆಕೆಂಡ್ ಪಾಸ್ ಆಯ್ತು ಅಂದ್ರು ಕಲ್ಪದ ಹಿಂದೆನೂ ಆಗಿತ್ತು. ಕಲ್ ಕ್ಯಾ ಹೋನಾ ಪತಾ ನಹಿ, ಡ್ರಾಮಾ ಪರ್ ನಿಶ್ಚಯ ಚಾಹಿಯೆ ಜಿಸ್ಮೆ ಕೊಯ್ ಫಿಕರ್ ನಹಿ रहेगा. ನಾಳೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಅಲ್ವಾ ಯಾರಿಗೂ. ಆದ್ರೆ ನಾವೇ ಹೇಳ್ತಾರೆ, ಇಷ್ಟ ಆದ್ರೂ ಬೇಕಲ್ಲ ನಿಮ್ಗೆ ಡ್ರಾಮಾದ ಮೇಲೆ ನಿಶ್ಚಯ. ಜಿಸ್ಮೆ ಕೊಯ್ ಫಿಕರ್ ನಹಿ रहेगा, ಡ್ರಾಮಾದಲ್ಲಿ ಎಲ್ಲವೂ ನಿಗದಿ ಆಗಿದೆ ಅಂದ್ಮೇಲೆ ನಾವೇ ಹೇಳ್ತೀರಿ ಚಿಂತೆ ಯಾಕೆ? ಯಾವಾಗ ನಿಮ್ಗೆ ಡ್ರಾಮಾದ ಮೇಲೆ ನಿಶ್ಚಯ ಇರುತ್ತೋ ಆಗ ಚಿಂತೆ ಇರೋದಿಲ್ಲ. ಹಮ್ಕೋ ತೋ ಬಾಬಾನೇ ಹುಕುಮ್ ದಿಯಾ ಮಾಮೇಕಂ ಯಾದ್ ಕರೋ. ನಮ್ಗೇನ್ ಕೆಲಸ ಕೊಟ್ಟಿದ್ದಾರೆ, ನಾಳೆ ಏನಾಗುತ್ತೆ, ಹಂಗಾಗುತ್ತೆ ಹಿಂಗಾಗುತ್ತೆ ಚಿಂತೆ ಮಾಡೋ ಕೆಲಸ ಕೊಟ್ಟಿಲ್ಲ. ಬಾಬೋರು ಎಲ್ಲರಿಗೂ ಆದೇಶ ಮಾಡಿರೋದಿಷ್ಟೇ, ನನ್ನೊಬ್ಬನ ನೆನ್ಪು ಮಾಡಿ ನಿಮಗ್ ಸಿಗೋ ಆಸ್ತಿಯನ್ನ ನೆನ್ಪು ಮಾಡಿ. ಖತಮ್ ತೋ ಸಬ್ಕೋ ಹೋನಾ ಹಿ ಹೇ, ಎಲ್ಲರೂ ಶರೀರನು ಇಲ್ಲಿ ವಿನಾಶ ಆಗ್ಲೇಬೇಕು. एक दो के लिए रो भी नहीं सकेंगे, मौत आया कि आया, आया और गया, रोने की फुर्सत नहीं रहेगी. ಎಲ್ಲರೂ ಶರೀರ ವಿನಾಶ ಆಗ್ಲೇಬೇಕು, ಎಲ್ಲ ಆತ್ಮಗಳು ಹೋಗ್ಲೇಬೇಕು. ಒಬ್ರು ಮತ್ತೊಬ್ಬರಿಗೆ ಹಳವ್ರು ಯಾರು ಇರದೇ ಇಲ್ಲ. ಪರಿವಾರ ದೇಶ ವಿಶ್ವ ಒಟ್ಟಿಗೆ ಹೊರಟ ಮೇಲೆ ಯಾರು ಹಳವರು ಇರೋದಿಲ್ಲ. ನಾವು ಹೇಳ್ತಲ್ಲ, ಎಲ್ಲ ಕ್ರಿಯಾಕರ್ಮಗಳು ಮಾಡೋದು ಯಾರು ಇರಲ್ಲ, ಪ್ರಕೃತಿನೇ ಎಲ್ಲ ಮಾಡಾಕ್ ಬಿಡುತ್ತೆ. ಮೃತ್ಯು ಬಂತು ಹೊರಟ್ರು, ಹಳಕ್ ಪುರ್ಸತ್ತು ಯಾರಿಗೂ ಇಲ್ಲ. ಯಾರಿಗೋಸ್ಕರ ಹಳವರು? ಎಲ್ಲರೂ ಹೋಗೋದ್ರಲ್ಲೇ ಇರುವಾಗ ಆವಾಜ್ ಹಿ ನೈ ನಿಕ್ಲೇಗಾ. ಆಜ್ಕಲ್ तो मनुष्य राख भी लेकर कितना परिक्रमा करते हैं, ವಾಯ್ಸೇ ಇರಲ್ಲ ಅಳಕ್ಕೆ. ಬಾಬಾ ಹೇಳ್ತಾರೆ, ಈಗ ನೋಡಿ ಮನುಷ್ಯರು ಯಾರು ಶರೀರ ಬಿಟ್ರೆ ಅಂತಿಮ ಸಂಸ್ಕಾರ ಮಾಡ್ತಾರೆ, 13 ದಿನ ತಿಥಿ ಮತ್ತೊಂದು ಕಾರ್ಯಕ್ರಮ ಮಾಡ್ತಾರೆ, ಬೂದಿ ತಗೊಂಡೋಗಿ ಇನ್ನೆಲ್ಲೆಲ್ಲೋ ತಗೊಂಡೋಗಿ ಬಿಡ್ತಾರೆ. ಬಾಬಾ ಹೇಳ್ತಾರೆ ಇದಕ್ಕೆಲ್ಲ ಇವಾಗ, ಇನ್ ಮುಂದೆ ಇದು ಯಾವುದು ಇರೋದಿಲ್ಲ, ಹೋಲ್ಸೇಲ್. ಬಾಬ್ ಬೈಠಾ ಹುವಾ ಹೈ ಸಬ್ ವೇಸ್ಟ್ ಆಫ್ ಟೈಮ್, ಇಸ್ಮೇ ರಖಾ ಹಿ ಕ್ಯಾ ಹೈ, ಮಿಟ್ಟಿ ಮೇ ಮಿಲ್ ಜಾಯೇಗಿ. ಸುಮ್ಮನೆ ಇದು ಭಾವನೆ ಅಷ್ಟೇನೆ, ಇದು ವೇಸ್ಟ್ ಆಫ್ ಟೈಮ್. ನಾವ್ ಹೇಳ್ತಲ್ಲ, ವೇಸ್ಟ್ ಆಫ್ ಟೈಮ್, ವೇಸ್ಟ್ ಆಫ್ ಎನರ್ಜಿ, ವೇಸ್ಟ್ ಆಫ್ ಮನಿ. ಇದ್ರಲ್ಲಿ ಏನಿದೆ? ಮಣ್ಣಲ್ಲಿ ಹೋಗಾಯ್ತು, ಬೂದಿ ತಗೊಂಡೋಗಿ ಎಲ್ಲಿ ಬಿಡೋದ್ರಲ್ಲಿ ಏನಿದೆ? ಏನ್ ಆತ್ಮ
ಬಂದ್ಬಿಡುತ್ತೆ ಅಂತನ ಏನಂತ. ಇದೆಲ್ಲ ಒಂದು ಪದ್ಧತಿಗಳು, ಮನುಷ್ಯರ ಮನಸ್ಸಲ್ಲಿರೋ ಭಾವನೆಗಳಷ್ಟೇನೆ. इससे भारत पवित्र बन जाएगा क्या? पति दुनिया में जो काम करते पति ही करेंगे. ಇದರಿಂದ ಏನಾದ್ರೂ ಭಾರತ ಪವಿತ್ರ ಆಗ್ಬಿಡುತ್ತಾ? ಬಾಬಾ ಹೇಳ್ತಾರೆ, ನೆಹರು ಅವರು ಶರೀರ ಬಿಟ್ಟಾಗ ಅವ್ರ ಬೂದಿನ ಹೆಲಿಕಾಪ್ಟರ್ಲೋ ಏರೋಪ್ಲೇನ್ ಎಲ್ಲ ಕಡೆ ಹಾಕಿದ್ರಂತೆ. ಅಂದ್ರೆ ಯಾರ್ ಬೂದಿ ತಗೊಂಡೋಗಿ ಎಲ್ಲಿ ಬಿಡೋದ್ರಲ್ಲಿ ಏನಿದೆ? ಪತಿತ ಜಗತ್ತಲ್ಲಿ ಏನ್ ಕೆಲಸ ಮಾಡ್ತಾರೋ ಪತಿತ ಕೆಲಸನೇ ಮಾಡೋದು. ದಾನ ಪುಣ್ಯ ಆದಿ भी करते आए क्या ಭಾರತ್ ಪಾವನ್ ಬನಾ ಹೈ? ದಾನ ಪುಣ್ಯ ಎಲ್ಲ ಮಾಡ್ಕೊಂಡೇ ಬಂದಿರ್ಬೋದು, ಏನ್ ಭಾರತ ಅದರಿಂದ ಪಾವನ ಆಯ್ತಾ? ಏನ್ ಮಾಡಿದ್ರು ಮೆಟ್ಲನ್ನ ಕೆಳಗಿಳಿತಾನೆ ಬಂದಿದಿರಿ. ಸತ್ಯಯುಗದಲ್ಲಿ ಸೂರ್ಯವಂಶಿಗಳು ಮತ್ತೆ ಮೆಟ್ಲು ಕೆಳಗಿಳಿತಾ ಇಳಿತಾ ಧೀರೆ ಧೀರೆ ಗಿರ್ತೆ ಆಯ್, ಇಳಿತಾ ಇಳಿತಾ ನಿಧಾನವಾಗಿ ಬೀಳ್ತಾ ಬಂದಿದಿರಿ. पल कितना भी यज्ञ तप आदि करे फिर भी दूसरे जन्म में अल्प काल का फल मिलता है. ಎಷ್ಟೇ ದಾನ ಪುಣ್ಯ ಯಜ್ಞ ತಪ ಮತ್ತೊಂದು ಏನೇ ಮಾಡಿ ಮುಂದಿನ ಜನ್ಮಕ್ಕೆ ಅಲ್ಪ ಕಾಲದ ಫಲ ಸಿಗುತ್ತೆ ಅಷ್ಟೇನೆ. कोई बुरा कर्म करता उसका भी एवजा उनको मिलता. ಒಳ್ಳೆದ್ರದ್ದು ಸಿಗುತ್ತೆ ಅಂದ್ಮೇಲೆ ಕೆಟ್ಟದ್ರದ್ದು ಅವಶ್ಯಕವಾಗಿ ಸಿಗುತ್ತೆ. ಬೇಹದ್ ಕಾ ಬಾಪ್ ಜಾನ್ತೆ ಬಚ್ಚೋಂ ಕೋ ಪಢಾನೆ ಆಯೆ. ಇದೆಲ್ಲ ಬೇಹದ್ದಿನ ತಂದೆ ಗೊತ್ತಿದೆ, ಅದರಿಂದ ಮಕ್ಕಳಿಗೆ ಇದೆಲ್ಲ ಓದ್ಸಕ್ಕೋಸ್ಕರ ಬಂದಿದ್ದಾರೆ. ತನ್ವಿ ಸಾಧಾರಣ ಲಿಯಾ ಹೈ, ಶರೀರನು ಈ ಸಾಧಾರಣ ಶರೀರ ತಗೊಂಡಿದ್ದಾರೆ. कोई तिलक आदि लगाने की दरकार नहीं. तिलक तो भक्त लोग बड़े बड़े देते परंतु टकते कितना है? ಏನೋ ಒಂದು ಸನ್ಯಾಸಿ ಆದ್ರೆ ಮತ್ತೊಂದಾದ್ರೆ ನೋಡಿ ಎಲ್ಲ ವಸ್ತ್ರ ವೇಷನು ಚೇಂಜ್ ಮಾಡ್ಕೋತಾರೆ, ಮತ್ತೆ ಹಣೆಗೆ ದೊಡ್ಡ ದೊಡ್ಡ ಕುಂಕುಮ ವಿಭೂತಿಗಳನ್ನ ಧರಿಸ್ಕೋತಾರೆ. ಇಲ್ಲಿ ಬಾಬಾವ್ರು ನೋಡಿ ಏನು ಧರಿಸ್ಕೊಳ್ಳೋ ಅಗತ್ಯ ಇಲ್ಲ. ತಿಲಕ ಭಕ್ತರು ದೊಡ್ಡ ದೊಡ್ಡದಾಗೂ ಇಟ್ಕೋತಾರೆ, ಮತ್ತೆ ಮೋಸ ವಂಚನೆನೂ ಮಾಡ್ತಾರೆ. ನೋಡಿ ವೇಷ ಹಾಕೊಂಡು ಎಷ್ಟೊಂದ್ ಜನ ಮೋಸ ಮಾಡ್ತಾರೆ. ಬಾಬಾನೇ ಕಹಾ ಮೇ ಸಾಧಾರಣ ತನ್ಮೆ ಆತಾ ಹೂಂ ಆಕರ್ ಬಚ್ಚೋಂ ಕೋ ಪಡಾತಾ ಹೂಂ. ಶಿವಬಾಬಾ ಹೇಳ್ತಾರೆ, ನಾನು ಸಾಧಾರಣ ತನುವಲ್ಲಿ ಬರ್ತೀನಿ, ಬಂದು ಮಕ್ಕಳಿಗೆ ಓದಿಸ್ತೀನಿ. ವಾನಪ್ರಸ್ಥ ಸ್ಥಿತಿ ಶ್ರೀಕೃಷ್ಣನ ಹೆಸರು ಯಾಕೆ ಹಾಕಿದ್ದಾರೆ? ಯಹಾ ಜಡ್ಜ್ ಕರ್ನೆಗೆ ಬಿ ಬುದ್ಧಿ ನಹಿ. ಇಲ್ಲಿ ಮನುಷ್ಯರಿಗೆ ನಿರ್ಣಯ ಮಾಡಕ್ಕೂ ಬುದ್ಧಿ ಇಲ್ಲ. ಈಗ ಬಾಬೋರು ರೈಟ್ ರಾಂಗ್ ಅನ್ನ ಜಡ್ಜ್ ಮಾಡೋ ಬುದ್ಧಿ ಕೊಟ್ಟಿದ್ದಾರೆ, ದಿವ್ಯ ಬುದ್ಧಿ ಕೊಟ್ಟಿದ್ದಾರೆ ಎಲ್ಲರಿಗೂ ಜ್ಞಾನದ್ದು. ಬಾಬಾ कहते तुम यज्ञ तप दान पुण्य करते शास्त्र पढ़ते आए क्या उन शास्त्रों में कुछ है? ಬಾಬಾ ಹೇಳ್ತಾರೆ, ನೀವು ಇಲ್ಲಿವರೆಗೂ ಭಕ್ತಿ ಮಾರ್ಗದಲ್ಲಿ ಯಜ್ಞ ತಪ ದಾನ ಪುಣ್ಯ ಶಾಸ್ತ್ರ ಇದೆಲ್ಲ ಓದ್ಕೊಂಡು ಬಂದಿದ್ದೀರಲ್ಲ, ಏನು ಆ ಶಾಸ್ತ್ರಗಳಲ್ಲಿ ಏನಿದೆ? हमने तो तुमको राजयोग सिखाकर विश्व की बादशाही दी कि श्री कृष्ण ने दी, जड्ज करो. ನಾನ್ ನಿಮ್ಗೆ ರಾಜಯೋಗ ಕಲಿಸಿ ವಿಶ್ವದ ರಾಜ್ಯ ಭಾಗ್ಯ ಕೊಟ್ಟಿದ್ದೀನೋ ಅಥವಾ ಕೃಷ್ಣ ಕೊಟ್ಟಿದ್ದಾನೋ ನೀವೇ ಜಡ್ಜ್ ಮಾಡಿ. ಕೃಷ್ಣ ಪರಮಾತ್ಮ ಅಂತ ಎಷ್ಟೊಂದು ಮಹಿಮೆ ಮಾಡ್ತೀರಿ, ನೀವು ನಿರ್ಣಯ ಮಾಡಿ. ಅದ कहते आपने ही सुनाया था श्री कृष्ण तो छोटा प्रिंस है वह कैसे सुनाएंगे? ಬಾಬಾ ನೀವೇ ಗೀತಾ ಜ್ಞಾನ ಹೇಳಿದ್ದು, ಶ್ರೀಕೃಷ್ಣ ಚಿಕ್ಕ ಮಗು ರಾಜ್ಕುಮಾರ ಹೆಂಗ್ ಹೇಳಕ್ಕಾಗುತ್ತೆ? ಕೃಷ್ಣನ ಎಲ್ಲರೂ ತಂದೆ ಅಂತ ಹೆಂಗ್ ಕರೆಯಕ್ಕಾಗುತ್ತೆ? ಬಾಬಾ ಆಪ್ಕೆ ಹಿ ರಾಜಯೋಗ ಸೆ ಹಮ್ ಯೆ ಬಂತೆ ಹೇ. ಬಾಬಾ कहते ಶರೀರ ಪರ್ ಭರೋಸಾ ನಹಿ ಹೈ. ನೀವು ಏನ್ ಹೇಳ್ತೀರಿ? ಬಾಬಾ ನಿಮ್ಮಿಂದ ರಾಜಯೋಗ ಕಲ್ತು ನಾವ್ ಈ ತರ ಆಗ್ತೀವಿ. ಬಾಬಾ ಹೇಳ್ತಾರೆ, ಮಕ್ಕಳೇ ಈ ಶರೀರದ ಮೇಲೆ ಯಾವುದೇ ಭರವಸೆ ಇಲ್ಲ. ಬಹುತ್ ಪುರುಷಾರ್ಥ ಕರ್ನಾ ಹೈ, ಅಂದ್ರೆ ತುಂಬಾ ಪುರುಷಾರ್ಥ ಮಾಡಕ್ಕಿದೆ, ಹಂಗಂತ ಶರೀರದ ಮೇಲೇನು ಭರವಸೆ ಇಲ್ಲ. ಬಾಪ್ ಕೋ ಸಮಾಚಾರ ಸುನಾತೆ ಫಲಾನಾ ಬಹುತ್ ಅಚ್ಚಾ ನಿಶ್ಚಯ ಬುದ್ಧಿ ಹೈ. ಮೈ कहता हूं बिल्कुल निश्चय नहीं है. जिसको बहुत प्यार किया वह आज है नहीं है. ಬಾಬಾ ಅವರಿಗೆ ಮಕ್ಕಳು ಸಮಾಚಾರ ಕೊಡ್ತಾರಲ್ಲ, ರಿಪೋರ್ಟ್ ಕೊಡ್ತಾರೆ, ಬಾಬಾ ಇಂಥವ್ರು ಬಹಳ ಒಳ್ಳೆ ನಿಶ್ಚಯ ಬುದ್ಧಿ ಮಗು ಅಂತ ಹೇಳ್ತಾರೆ. ಆದ್ರೆ ಬಾಬಾ ಅವ್ರಿಗೆ ಗೊತ್ತಲ್ಲ ನಮ್ಗಿಂತನು, ನಾವ್ ಯಾವ್ದೋ ಒಂದು ನೋಡಿ ಇವರು ತುಂಬಾ ನಿಶ್ಚಯ ಬುದ್ಧಿಯವರು ಅಂತ ತಿಳ್ಕೊಳ್ತೀವಿ. ಬಾಬಾ ಅವರಿಗೂ ಹೇಳ್ತೀವಿ, ಬಾಬಾ ಇವ್ರು ಒಳ್ಳೆ ನಿಶ್ಚಯ ಬುದ್ಧಿ ಮಗು ಅಂತ. ಅದಕ್ಕೆ ಬಾಬಾ ಹೇಳ್ತಾರೆ, ನಾನ್ ಹೇಳ್ತೀನಿ ಬಿಲ್ಕುಲ್ ಅವ್ರಿಗೆ ನಿಶ್ಚಯನೇ ಇಲ್ಲ ಅಂತ. ಜಿನ್ಕೋ ಬಹುತ್ ಪ್ಯಾರ್ ಕಿಯಾ ವಾ ಹೈ ಆಜ್ ಹೇ ನಹಿ. ನಾನು ಯಾರಿಗೆ ತುಂಬಾ ಪ್ರೀತಿ ಕೊಟ್ನೋ ಅವ್ರು ಇಲ್ವೇ ಇಲ್ಲ ಇವತ್ತು. ಬಾಬಾ ತೋ ಸಬ್ಕೆ ಸಾಥ್ ಪ್ಯಾರ್ ಸೆ ಚಲ್ತಾ, ಜೈಸೆ ಕರ್ಮ ಮೇ ಕರುಂಗಾ ಮುಜೆ ದೇಖ್ ಅವ್ರು ಕರೆಂಗೆ. ಬಾಬಾ ಅವ್ರು ಎಲ್ಲರಿಗೂ ಪ್ರೀತಿ ಕೊಡ್ತಾರೆ. ಯಾಕೆಂದ್ರೆ ಬಾಬಾ ಅವ್ರು ಯಾರನ್ನ ಒಬ್ಬರನ್ನ ತಿರಸ್ಕಾರ ಮಾಡಿದ್ರೆ ಅವ್ರ ಹಿಂದೆ ಇರೋರು ಏನ್ ಮಾಡ್ತಾರೆ? ಅದಕ್ಕಿಂತ ಇನ್ ಜಾಸ್ತಿ ಮಾಡ್ತಾರೆ ಅದನ್ನ.
ಅದಕ್ಕೆ ಯಾರು ಹೆಂಗಾದ್ರೂ ಇರ್ಲಿ ಬಾಬೋರು ಎಲ್ಲರಿಗೂ ಪ್ರೀತಿಯಿಂದ ನಡೆಸ್ಕೊತಾರೆ. ಎಂತಹ ಕರ್ಮ ನಾನ್ ಮಾಡ್ತೀನೋ ನನ್ನನ್ನ ನೋಡಿ ಅನ್ಯರ್ ಮಾಡ್ತಾರೆ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಕೈ ತೋ ವಿಕಾರ ಮೇ ಜಾಯೆ ಫಿರ್ ಚಿಪ್ಕರ್ ಆಯೆ ಬೈಠತೆ ಹೈ. ಬಾಬಾ ಹೇಳೋದು, ಕೆಲವರು ವಿಕಾರಕ್ಕೆ ವಶನೂ ಹಾಕ್ತಾರೆ, ಮಧುಬಂದಲ್ಲಿ ಬಂದು ಇಂದ್ರ ಸಭೆಯಲ್ಲಿ ಬಚ್ಚಿಟ್ಕೊಂಡು ಕೂತ್ಕೊಳ್ತಾರೆ. बाबा तो जट संदेशी को बता देते ऐसे कर्म करने वाले बहुत नाजुक होते जाएंगे, ಹಾಗೆ ಚಲ್ ನಹಿ ಸಕೆಂಗೆ. ಬಾಬಾ ಅವರು ತಕ್ಷಣ ಸಂದೇಶಿಗೆ ತೋರಿಸ್ತಾರೆ, ನೋಡಿ ಇಂತಿಂತವರು ವಿಕಾರಿ ಇಲ್ಲಿ ಬಂದು ಸಭೆಯಲ್ಲಿ ಕುತ್ಕೊಂಡಿದ್ದಾರೆ ಬಚ್ಚಿಟ್ಕೊಂಡು ಅಂತ. ಇಂತಹ ಕರ್ಮ ಮಾಡೋರು ಬಹಳ ನಾಜುಕಾಗಿರ್ತಾರೆ. ಅವ್ರ ಜೀವನದಲ್ಲಿ ಮುಂದೆ ಬಾಬೋರ ಮಾರ್ಗದಲ್ಲಿ ನಡೆಯಕ್ಕೆ ಆಗೋದಿಲ್ಲ. पिछाड़ी के नाजुक समय कोई कुछ करता तो एकदम मार्शल लಾ ಚಲಾತೆ. ಲಾಸ್ಟ್ ಅಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ನಾಜುಕ್ ಸಮಯ ಬರ್ತಾ ಹೋಗುತ್ತೆ. ನೀವೇನಾದ್ರೂ ಶ್ರೀಮತದ ವಿರುದ್ಧವಾಗಿ ನಡೀತೀರಿ ಅಂದ್ರೆ ಏಕ್ದಮ್ ಮಾರ್ಷಲ್ ಲಾ ತಗೊಳ್ತಾರೆ. ಹಾಗೆ ಚಲ್ ತುಮ್ ಬಹು ದೇಖೆಂಗೆ. ಇದೆಲ್ಲ ನೋಡ್ತೀರಿ. ಅಯ್ಯೋ ನಾವ್ ಮಾಡೋದ್ ಯಾರಿಗ್ ಗೊತ್ತಾಗುತ್ತೆ, ಏನಾಗುತ್ತೆ, ಎಲ್ರು ಮಾಡ್ತಾರೆ, ಅವ್ರು ಮಾಡ್ತಾರೆ, ಇವ್ರು ಮಾಡ್ತಾರೆ, ಅವಾಗ ಹಂಗ್ ಮಾಡಿದಾರೆ ಅದಕ್ಕೆ ಹಿಂಗ್ ಮಾಡ್ತೀನಿ. ಕೆಲವರು ಬೇಡದೇ ಇರೋ ಬೇಡದೇ ಇರೋವ್ರ ಉದಾಹರಣೆಗಳನ್ನ ತುಂಬಾ ತಗೊಳ್ತಾರೆ. ಬಾಬೋರು ಯಾರು ಉದಾಹರಣೆ ತಗೊಳಕ್ ನಮ್ಗೇನು ಅನುಮತಿ ಕೊಟ್ಟಿಲ್ಲ. ನಮ್ಗ್ ಕೊಟ್ಟಿರೋದು ಸಿ ಫಾದರ್ ಫಾಲೋ ಫಾದರ್ ಅಷ್ಟೇನೆ. ಮತ್ ಬಾಬೋರು ಏನು ಮುರಳಿಯಲ್ಲಿ ಹೇಳ್ತಾರೆ ಶ್ರೀಮತ ಅದರಂತೆ ನಡೀತಾ ಹೋಗಿ. ಬಾಕಿ ಅವ್ರದ್ದು ಇವ್ರದ್ದು ಅಲ್ಲಿದು ಇಲ್ಲಿದು ಎಲ್ಲಾರ ಸಲಹೆ ತಗೊಳ್ಳೋದು, ಎಲ್ಲಾರ್ನು ಕೇಳೋದು, ಯಾರನ್ನ ಕೇಳೋ ಅವಶ್ಯಕತೆನೇ ಇಲ್ಲ. ಬಾಬಾ ಎಲ್ಲಾ ಸಲಹೆ ಮುರಳಿ ಸರಿಯಾಗಿ ಕೇಳಿದ್ರೆ ಎಲ್ಲ ಸಲಹೆ ಮುರಳಿಯಲ್ಲಿದೆ. ಇಲ್ಲ ನಿಮಿತ್ತದವ್ರನ್ನ ಇಟ್ಟಿದ್ದಾರೆ ಬಾಬೋರ್ ಕೇಳಿ. ಬಾಬಾ ಕ್ಯಾ ಕ್ಯಾ ಕರ್ತೆ ಬಾಬಾ ಥೋಡಿ ಸಜಾ ದೇಂಗೆ ಧರ್ಮರಾಜ್ ದ್ವಾರ ದಿಲಾತೆ ಹೇ. ಬಾಬಾ ನೋಡ್ತಾರೆ ಏನೇನ್ ಮಾಡ್ತಾರೆ ಮಕ್ಕಳು ಅಂತ. ಬಾಬೋರ್ ಯಾರಿಗೂ ಶಿಕ್ಷೆ ಕೊಡಲ್ಲ, ಧರ್ಮರಾಜನಿಂದ ಕೊಡಿಸ್ತಾರೆ. ಜ್ಞಾನ ಮೇ ಪ್ರೇರಣಾ ಕಿ ಬಾತ್ ನಹಿ ಭಗವಾನ್ ಕೋ ತೋ ಸಬ್ ಮನುಷ್ಯ ಕೇತೆ ಹೇ ಪತಿತ್ ಪಾವನಾವ್. ಈ ಜ್ಞಾನದಲ್ಲಿ ಯಾವುದೇ ಪ್ರೇರಣೆ ಕೊಡೋ ಮಾತಿಲ್ಲ. ಏಕೆಂದ್ರೆ ಬಾಬೋರ್ ಇಲ್ಲಿ ನೇರವಾಗಿ ಬರ್ತಾರೆ, ಪರಂಧಾಮದಲ್ಲಿ ಕುತ್ಕೊಂಡು ಏನು ಪ್ರೇರಣೆ ಮಾಡೋದಿಲ್ಲ. ಭಗವಂತ ಎಲ್ಲ ಮನುಷ್ಯರಿಗೂ ಹೇಳ್ತಾರೆ, ಭಗವಂತನಿಗೆ ಎಲ್ಲ ಮನುಷ್ಯರು ಕರೀತಾರೆ ಹೇ ಪತೀತ ಪಾವನ ಬಾ ಅಂತ, ನಮ್ಮನ್ನ ಬಂದು ಪಾವನ ಮಾಡುವಂತ. ಸಭಿ ಆತ್ಮಾಯೇ ಆರ್ಗಾನ್ಸ್ ದ್ವಾರ ಪುಕಾರ್ತಿ ಹೇ. ಎಲ್ಲ ಆತ್ಮಗಳು ಈ ಕರ್ಮೇಂದ್ರಿಯ ಶರೀರದ ಮೂಲಕ ಕರೀತಾರೆ. ಬಾಬೋರು ಜ್ಞಾನದ ಸಾಗರ, ಅವ್ರ ಹತ್ರ ಬಹಳಷ್ಟು ವೆರೈಟಿ ಜ್ಞಾನ ಇದೆ, ವೆರೈಟಿ ಸಮಾನ್ ಹೇ. ಅಸ್ಸಾ ವಕ್ಕರ್ ಫಿರ್ ಕೋಯ್ ಕೆ ಪಾಸ್ ನಹಿ ಹೇ. ಬಾಬೋರ್ ಹತ್ರ ಇರೋಷ್ಟು ಜ್ಞಾನದ ಸಾಮಾನು ಅಂದ್ರೆ ಜ್ಞಾನದ ಒಂದು ವೆರೈಟಿ ಜ್ಞಾನಗಳೇನಿದೆ, ಸತ್ಯ ಜ್ಞಾನ ಇನ್ಯಾರ ಹತ್ರನೂ ಇಲ್ಲ. ಶ್ರೀಕೃಷ್ಣನ ಮಹಿಮೆ ಬಿಲ್ಕುಲ್ ಬೇರೆ. ಬಾಪ್ ಕಿ ಶಿಕ್ಷಾ ಸೆ ಏ ಕೆಸೆ ಬನೆಂಗೆ. ಬಾಬೋರ ಶಿಕ್ಷಣದಿಂದ ಲಕ್ಷ್ಮೀನಾರಾಯಣರು ಹೇಗಾಗ್ತಾರೆ, ಮಾಡುವಂತವ್ರು ತಂದೆ. ಬಾಬೋರ್ ಬಂದು ಕರ್ಮ ಅಕರ್ಮ ವಿಕರ್ಮದ ಗುಹ್ಯ ಗತಿಯನ್ನ ತಿಳಿಸ್ಕೊಡ್ತಾರೆ. ಅವ್ ತುಮಾರ ತೀಸ್ರಾ ನೇತ್ರ ಕುಲ. ಈಗ ನಿಮ್ಮ 3ನೇ ನೇತ್ರ ತೆರೆದಿದೆ. ನಿಮ್ಮ ಹೆಸರು ಸ್ವದರ್ಶನ ಚಕ್ರಧಾರಿ, ಬ್ರಾಹ್ಮಣ ಕುಲಭೂಷಣರು, ಪ್ರಜಾಪಿತ ಬ್ರಹ್ಮ ಕುಮಾರ ಕುಮಾರಿಯರು. ಇದೆಲ್ಲ ಎಷ್ಟು ದೊಡ್ಡ ಬಿರುದುಗಳು ನೋಡಿ. ನಿಮ್ಮ ಹೆಸರು ಸ್ವದರ್ಶನ ಚಕ್ರಧಾರಿಗಳು, ಬ್ರಾಹ್ಮಣ ಕುಲಭೂಷಣರು, ಪ್ರಜಾಪಿತ ಬ್ರಹ್ಮ ಕುಮಾರ ಕುಮಾರಿಯರು. ಲಾಖೋಂ ಕಿ ಅಂದಾಜ್ ಮೇ ಸ್ವದರ್ಶನ್ ಚಕ್ರಧಾರಿ ಬನೆಂಗೆ. ಯಾರೋ ಒಬ್ರಿಬ್ರ ಕೈಯಲ್ಲಿ, ಕೆಲವ್ರ ಕೈಯಲ್ಲಿ ಸ್ವದರ್ಶನ ಚಕ್ರ ಕೊಟ್ಟಿದ್ದಾರೆ, ದೇವಿಯರು, ವಿಷ್ಣು, ಕೃಷ್ಣ ಅವ್ರ ಕೈಯಲ್ಲಿ. ಆದ್ರೆ ನೀವು ಲಕ್ಷಾಂತರ ಜನ ಬಾಬೋರ್ ಮಕ್ಕಳ ಹತ್ರ ಸ್ವದರ್ಶನ ಚಕ್ರ ಇದೆ, ಸ್ವದರ್ಶನ ಚಕ್ರಧಾರಿಗಳಾಗಿದ್ದೀರಿ. ತುಮ್ ಕಿತ್ನಿ ನಾಲೇಜ್ ಪಡ್ತೇ ಹೋ. ನೀವೆಷ್ಟು ಜ್ಞಾನವನ್ನ ಓದ್ತೀರಿ. ಪ್ರತಿನಿತ್ಯ ಬಾಬೋರ್ ಓದಿಸ್ತಾರಲ್ಲ, ಇಷ್ಟೊಂದು ಜ್ಞಾನವನ್ನ ಓದ್ತೀರಿ. ಅಚ್ಚ ಒಳ್ಳೆದು. ಮಧುರ, ಅತಿ ಮಧುರವಾದ ಅಗಲಿ ಸಿಕ್ಕಿರೋ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ ದಾದವರ ಪ್ರೀತಿಯ ನೆನಪು ಹಾಗೂ ಗುಡ್ ಮಾರ್ನಿಂಗ್. ಆತ್ಮೀಯ ತಂದೆದು ಆತ್ಮೀಯ ಮಕ್ಕಳಿಗೆ ನಮಸ್ತೆ. ನಾವು ಆತ್ಮೀಯ ಮಕ್ಕಳದು ಆತ್ಮೀಯ ತಂದೆ ತಾಯಿ ಬಾಪ್ ದಾದವರಿಗೆ ಪ್ರೀತಿಯ ನೆನಪುಗಳು. ಗುಡ್ ಮಾರ್ನಿಂಗ್, ನಮಸ್ತೆ ನಮಸ್ತೆ ನಮಸ್ತೆ. धारणेಗೋಸ್ಕರ मुख्य सारांश। यह समय बहुत नाजुक है, इसलिए कोई भी उल्टा कर्म नहीं करना है।
ಮಕ್ಕಳೇ, ಸಮಯ ತುಂಬಾ ನಾಜೂಕಾಗಿದೆ. ಈಗ ಯಾವುದೇ ಉಲ್ಟಾ ಕರ್ಮಗಳನ್ನ ಮಾಡಬೇಡಿ. ಈಗ ಮಾಡಿದ್ದು ಮುಂದಿನ ಜನ್ಮಕ್ಕೆ ಇನ್ಯಾವುದೋ ಜನ್ಮದಲ್ಲಿ ಸಿಗುತ್ತೆ ಇತ್ತು. ಈಗ ಹಂಗಿಲ್ಲ. ಬಾಬಾ ಏನ್ ಹೇಳಿದ್ರು? ಅಭಿ ಕರೇಗಾ ಅಭಿ ಮಿಲೇಗ. ಆದ್ದರಿಂದ ಸಮಯ ಬಹಳ ನಾಜೂಕಾಗಿರೋದ್ರಿಂದ ಯಾವುದೇ ಉಲ್ಟಾ ಕರ್ಮಗಳನ್ನ ಮಾಡಬೇಡಿ. ಕರ್ಮ ಅಕರ್ಮ ವಿಕರ್ಮದ ಗತಿಯನ್ನ ಗಮನದಲ್ಲಿಟ್ಕೊಂಡು ಸದಾ ಶ್ರೇಷ್ಠ ಕರ್ಮವನ್ನ ಮಾಡಿ. ಎರಡನೇದು, ಯೋಗ ಸೆ ಸದಾ ಕೆ ಲಿಯೆ ಅಪ್ನಿ ಕಾಯ ನಿರೋಗಿ ಬನಾನಿ. ಯೋಗದಿಂದ ಸದಾ ಕಾಲಕ್ಕೆ ನಿಮ್ಮ ಕಾಯ ನಿರೋಗಿಯನ್ನಾಗಿ ಮಾಡ್ಕೊಳ್ಳಿ. ಒಬ್ಬ ಅತಿ ಪ್ರೀತಿಯ ತಂದೆಯನ್ನೇ ನೆನಪು ಮಾಡಿ. ಬಾಬೋರಿಂದ ಏನು ಅವಿನಾಶಿ ಜ್ಞಾನಧನ ಸಿಗುತ್ತೆ, ಇದನ್ನ ದಾನ ಮಾಡಿ. ವರದಾನ. ಎರಡು ದಾನ ಹೇಳಿದ್ರು ಬಾಬೋರು. ಒಂದು ವಿಕಾರಗಳ ದಾನ ಕೊಡಿ, ಇನ್ನೊಂದು ನಾನು ಕೊಟ್ಟಿರೋ ಈ ಜ್ಞಾನಧನದ ದಾನ ಕೊಡಿ ಅನೇಕ ಆತ್ಮಗಳಿಗೆ. वरदान, सहनशीलता के गुण द्वारा कठोर संस्कारों को भी शीतल बनाने वाले संतुष्ट मणि भव. ಸಹನಶೀಲತೆಯ ಗುಣದಿಂದ ಕಠೋರ ಸಂಸ್ಕಾರವನ್ನು ಶೀತಲ ಮಾಡಿಕೊಡುವಂತವರೇ संतुष्ट मणि भव. जिसमें सहनशीलता का गुण होता वह सूरज से सदैव संतुष्ट दिखाई देता है. ಯಾರಲ್ಲಿ ಸಹನಶೀಲತೆಯ ಗುಣ ಇರುತ್ತೋ ಅವರ ಚೆಹರೆ ಸದಾ ಸಂತುಷ್ಟವಾಗಿ ಕಾಣಿಸುತ್ತೆ. ಯಾರು ಸ್ವಯಂ ಸಂತುಷ್ಟ ಮೂರ್ತಿಗಳಾಗಿರ್ತಾರೋ ಅವರನ್ನು ಸಂತುಷ್ಟರನ್ನಾಗಿ ಮಾಡ್ತಾರೆ. ಸಂತುಷ್ಟ ಆಗೋದು ಅಂದ್ರೆ ಸಫಲತೆಯನ್ನ ಪಡ್ಕೊಳ್ಳೋದು ಅಂತ. ಯಾರು ಸಹನಶೀಲರಿರ್ತಾರೆ ಅವರು ತನ್ನ ಸಹನಶೀಲತೆಯ ಶಕ್ತಿಯಿಂದ ಕಠೋರ ಸಂಸ್ಕಾರವನ್ನ, ಕಠಿಣ ಕಾರ್ಯವನ್ನು ಶೀತಲ ಹಾಗೂ ಸಹಜವಾಗಿ ಮಾಡ್ತಾರೆ. ಅವರ ಚೆಹರೆ ಗುಣಮೂರ್ತಿಯಾಗಿ ಕಾಣುತ್ತೆ. ನೋಡಿ, ಅವರ ಚೆಹರೆ ಸಂತುಷ್ಟತೆ ಕಾಣುತ್ತೆ. ಗುಣಮೂರ್ತಿಗಳು ಇವರು ಅಂತ ಚೆಹರೆ ಹೇಳುತ್ತೆ. ವಹಿ ಡ್ರಾಮಾ ಕಿ ಡಾಲ್ ಪರ್ ಟೆಹರ್ ಸಕ್ತೆ ಹೇ. ಅವರೇ ಡ್ರಾಮಾದ ಗುರಾಣಿ ಮೇಲಿರಕ್ಕೆ ಸಾಧ್ಯ. ಅಂದ್ರೆ ಡ್ರಾಮಾ ಅವರನ್ನ ಸುರಕ್ಷಿತವಾಗಿಡುತ್ತೆ. ಅಂದ್ರೆ ಏನ್ ಬೇಕು? ಸಹನಶೀಲತೆ. ಸಹನಶೀಲತೆಯ ಗುಣನೇ ಕಠಿಣ ಸಂಸ್ಕಾರವನ್ನು ಶೀತಲ ಮಾಡುತ್ತೆ. ಸಂತುಷ್ಟತೆನೂ ಸಹನಶೀಲತೆಯಿಂದ ಬರುತ್ತೆ. ಆ ಚೆಹರೆಯಲ್ಲಿ ಇವರು ಗುಣಮೂರ್ತಿ ಅನ್ನೋದು ಆ ಚೆಹರೆಯಲ್ಲಿ ಕಾಣಿಸುತ್ತೆ. ಸ್ಲೋಗನ್, जो वाणी द्वारा नहीं बदलते उन्हें शुभ वाइब्रेशन द्वारा बदल सकते. ಯಾರು ವಾಣಿಯಿಂದ ಚೇಂಜ್ ಆಗಲ್ವೋ ಅವರನ್ನ ನಿಮ್ಮ ಶುಭ ವೈಬ್ರೇಷನ್ ಇಂದ ಚೇಂಜ್ ಮಾಡಬಹುದು, ಪರಿವರ್ತನೆ ಮಾಡಬಹುದು. ಅವ್ಯಕ್ತ ಇಶಾರೆ, ಮಹಾನ್ ಆಗ್ಲಿಕ್ಕೆ ಮಧುರತೆ ಹಾಗೂ ನಮ್ರತೆಯ ಗುಣವನ್ನು ಧಾರಣೆ ಮಾಡ್ಕೊಳ್ಳಿ. ಜೈಸೆ ಬ್ರಹ್ಮ ಬಾಪ್ ಕೆ ಬೋಲ್ ಫರಿಷ್ಠೆ ಕೆ ಬೋಲ್ ಕಮ್ ಬೋಲ್ ಅವ್ರ ಮಧುರ್ ಬೋಲ್ತೆ. ಹೇಗೆ ಬ್ರಹ್ಮ ಬಾಬೋರ್ ಮಾತು ಹೇಗಿತ್ತು? ಫರಿಷ್ಠೆ ಮಾತು. ಫರಿಷ್ಠೆ ಹೆಂಗ್ ಮಾತಾಡ್ತಾರೆ? ಮೂವಿ. ಕಡಿಮೆ ಮಾತು, ಮಧುರ ಮಾತಿತ್ತು. ಯಥಾರ್ಥ ಮಾತನ್ನ ಮಾತಾಡ್ತಿದ್ರು. ಕಾರ್ಯ ವ್ಯವಹಾರಕ್ಕೋಸ್ಕರ ಮಾತಾಡ್ಲೇಬೇಕಾಗುತ್ತೆ. ಲೇಕಿನ್ ವಬಿ ಲಂಬಾ ನಹಿ ಕರು. ಅಯ್ಯೋ, ನಾವು ತುಂಬಾ ಕಾರ್ಯ ವ್ಯವಹಾರ ಇರುತ್ತೆ, ಬಾಬಾ ಹೇಳ್ತಾರೆ ಬಲೆ ಅಲ್ಲೂ ನೀವು ಉದ್ದಕ್ ಮಾತಾಡ್ಬೇಡಿ, ಅಂದ್ರೆ ಹೆಚ್ಚು ಮಾತಾಡ್ಬೇಡಿ. ಹರ್ ಸಂಕಲ್ಪ ಬೋಲ್ ಅವ್ರ ಕರ್ಮ ಮೇ ಫಾಲೋ ಫಾದರ್ ಕರು. ಪ್ರತಿ ಸಂಕಲ್ಪ, ಪ್ರತಿ ಮಾತು, ಪ್ರತಿ ಕರ್ಮದಲ್ಲಿ ಫಾಲೋ ಫಾದರ್ ಮಾಡಿ. 1 ನಿಮಿಷ ಹೇಳೋದನ್ನ ಕೆಲವರು 1 ಗಂಟೆ ಹೇಳ್ತಾರೆ. 1 ಸೆಕೆಂಡ್ ಅಲ್ಲಿ ಮಾಡೋದನ್ನ 5 ನಿಮಿಷ ತಗೋತಾರೆ. ಅಂದ್ರೆ ಬಾಬಾ ಹೇಳ್ತಾರೆ ವಿಸ್ತಾರದಲ್ಲಿ ಹೋಗಬೇಡಿ. ಕಾರ್ಯ ವ್ಯವಹಾರ ಬ್ರಹ್ಮ ಬಾಬಾವರು ಮಾಡಿದರೆ ಯಜ್ಞದಲ್ಲೂ ನಡೆಯುತ್ತೆ, ಆದ್ರೆ ಅದನ್ನ ಶಾರ್ಟ್. ಅದಕ್ಕೆ ಫಾಲೋ ಫಾದರ್ ಮಾಡಿ. ಪ್ರತಿ ಒಂದು ಮಾತಲ್ಲಿ ಮಧುರತೆ, ನಮ್ರತೆನೇ ಮಹಾನತೆಯಾಗಿದೆ. ಆದ್ದರಿಂದ ಸ್ವಯಂವನ್ನು ನಿಮಿತ್ತ ಅಂತ ತಿಳ್ಕೊಂಡು ಪ್ರತಿ ಒಂದು ಕಾರ್ಯವನ್ನ ಮಾಡಿ. ಆಗ ಮಹಾನತೆಯ ಜೊತೆಗೆ ನಮ್ರತೆನೂ ಬರುತ್ತೆ, ಹಾಗೂ ಸಫಲತಾ ಮೂರ್ತಿಗಳು ಹಾಕ್ತಿರಿ. ಇಲ್ಲಿ ಫಾಲೋ ಬ್ರಹ್ಮ ಬಾಬಾ. ಕೆಲವರಿಗೆ ಅನ್ಸುತ್ತೆ ಅಯ್ಯೋ ನಮ್ಮ ಕಾರ್ಯ ವ್ಯವಹಾರನೇ ತುಂಬಾ ಇರುತ್ತಲ್ಲ, ಅದಕ್ಕೆ ತುಂಬಾ ಮಾತಾಡ್ಬೇಕಂತ. ಖಂಡಿತವಾಗೂ ಇಲ್ಲ. ಬಾಬಾ ಹೇಳ್ತಾರೆ ಮಾತನ್ನ ನೀವು ಎಷ್ಟು ಕಡಿಮೆ ಮಾತಾಡ್ತೀರಿ ಅಷ್ಟು ಶಕ್ತಿ ಉಳಿತಾಯ ಆಗುತ್ತೆ. ಮಾತು ಒಂದು ಶಕ್ತಿ ಅಂತ ಗೊತ್ತಿಲ್ಲ, ದುಡ್ಡು ಮಾತ್ರ ಒಂದು ಶಕ್ತಿ ಅಂತ ಗೊತ್ತು, ಚಿನ್ನ ಅದ್ ಮಾತ್ರ ಶಕ್ತಿ ಅಂತ ಗೊತ್ತು. ಅದನ್ನ ಹೆಂಗೆ ಸೇವ್ ಮಾಡ್ತೀವಿ? ಬಾಬಾ ಹೇಳ್ತಾರೆ ಮಾತುನು ಒಂದು ಶಕ್ತಿ, ಬಹಳ ಹರಿತವಾದ ಶಕ್ತಿ ಇದು. ಅದರಿಂದ ಕಡಿಮೆ ಮಾತಾಡಿ, ಸಂಕಲ್ಪ, ಮಾತು, ಕರ್ಮ ಎಲ್ಲದರಲ್ಲೂ ಫಾಲೋ ಮಾಡಿ. ಬ್ರಹ್ಮ ಬಾಬೋರ್ನ ಯಥಾರ್ಥವಾಗಿ ಮಾತಾಡಿ.
ನಿಮ್ಮ ಮಾತಲ್ಲಿ ಮಧುರತೆ, ನಮ್ರತೆಯ ಮಹಾನತೆ ಇರಲಿ. ಅದಕ್ಕೆ ಫಸ್ಟ್ ನೀವು ನಿಮ್ಮನ್ನ ನಾನು ಕೇವಲ ನಿಮಿತ್ತ ಅಂತ ತಿಳ್ಕೊಳ್ಳಿ. ಎಲ್ಲ ಕಾರ್ಯ ಮಾಡಿ ಮಹಾನತೆ ಜೊತೆಗೆ ನಮ್ರತೆನೂ ಬರುತ್ತೆ, ಸಫಲತಾ ಮೂರ್ತಿಗಳು ಆಗ್ತೀವಿ. ಬಾಬೋರೊಬ್ಬರನ್ನ ಪ್ರೀತಿ ಮಾಡಿ ಎಲ್ಲ ವಿಘ್ನಗಳು ಸಮಾಪ್ತಿಯಾಗುತ್ತೆ. ಇದೇ ಮುರಳಿಯ ಸಾರಾಂಶ. ನಾನೆಂತ ಕರ್ಮ ಮಾಡ್ತೀನಿ, ನನ್ನ ನೋಡಿ ಅನ್ಯರು ಮಾಡ್ತಾರೆ ಅನ್ನೋದನ್ನ ಸದಾ ನೆನಪಿಟ್ಕೊಳ್ಳಿ. ಓಂ ಶಾಂತಿ.